ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಆಷಾಢ ಮಾಸದ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಆಭರಣಗಳು ಅಂದರೆ ಒಂದು ಆಸೆ ಅಲ್ವಾ? ಆ ಆಸೆಗೆ ಸಂಪೂರ್ಣವಾಗಿ ನಿಮ್ಮ ಆಸೆ ಎಲ್ಲೂ ಕೂಡ ಎಲ್ಲೋ ಒಂದು ಕಡೆ ಹಾಳು ಆಗದೆ ಇರೋ ರೀತಿ ನಿಮ್ಮ ಮನವನ್ನು ಗೆಲ್ತಕ್ಕಂಥ, ನಿಮ್ಮ ಮನವನ್ನು ಮೆಚ್ಚತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲರ್ಸ್. ಅಂತಹ ಲಲಿತಾ ಜ್ಯುವೆಲರ್ಸಲ್ಲಿ ಆಭರಣಗಳ ಖರೀದಿಗಾಗಿ ತಪ್ಪದೇ ಭೇಟಿ ನೀಡಿ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿವಸ ಎಂತಹ ವಿಶೇಷ ಸುದಿನ ಅಂದರೆ ಆಷಾಢ ಮಾಸ ಸೋಮವಾರ. ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿಯ ಜನ್ಮದಿನ. ಆಷಾಢ ಮಾಸದಲ್ಲಿ ಇವತ್ತಿನ ದಿವಸ ಎಂತಹ ಶಕ್ತಿಯುತವಾಗಿರ್ತಕ್ಕಂಥ ಸುದಿನ ಅಂದರೆ ಇವತ್ತಿನ ದಿವಸ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ತಾಯಿ ಚಾಮುಂಡೇಶ್ವರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋದ್ರಿಂದ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಅಂತಹ ದುರ್ಗಾದೇವಿ ತಾಯಿ ಚಾಮುಂಡೇಶ್ವರಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಇವತ್ತು ಚಾಮುಂಡಿ ಬೆಟ್ಟದಲ್ಲಂತೂ ಕಾಲೇ ಇಡೋದಕ್ಕಾಗೋದಿಲ್ಲ. ಅಷ್ಟು ವಿಭಿನ್ನ ರೀತಿಯಲ್ಲಿ ಆ ಒಂದು ಸಾನ್ನಿಧ್ಯವನ್ನು ಅಲಂಕರಿಸಿರ್ತಾರೆ. ಅಷ್ಟೇ ವೈಭವೀಪೂರಿತವಾಗಿ ಪೂಜಾನುಷ್ಠಾನಗಳು ನಡೆಯುತ್ತೆ. ಏನು ಕಾಲಿಡೋಕ್ಕಾಗಲ್ಲ ಅಂತಂದರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಜನಜಂಗುಳಿ ಏನು ಕಡಿಮೆ ಇರುತ್ತೆ ಇವತ್ತಿನ ದಿವಸ, ಅದಂತೂ ಗಗನಕ್ಕೆ ಏರ್ಬಿಟ್ಟಿರುತ್ತೆ. ಬೆಟ್ಟದ ಕೆಳಭಾಗದಿಂದ ಹಿಡಿದು ಮೇಲ್ಭಾಗದವರೆಗೂ ಕೂಡ ಸಾಕಷ್ಟು ಜನ ಇವತ್ತಿನ ದಿವಸ ಚಾಮುಂಡಿ ಬೆಟ್ಟಕ್ಕೆ ನಾವು ಕಾಲೇ ಇಡೋಕ್ಕಾಗೋದಿಲ್ಲ. ಅಷ್ಟು ಅದೊಂದೇ ಸಾನ್ನಿಧ್ಯದಂತೆ ಅಲ್ಲ, ಇವತ್ತಿನ ದಿವಸ ಎಲ್ಲ ಶಕ್ತಿ ಸಾನ್ನಿಧ್ಯಗಳಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ನಿರಂತರವಾಗಿ ನೆರವೇರ್ತಾನೆ ಇರುತ್ತೆ. ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ, ಶಕ್ತಿ ದೇವತೆಯ ದೇವಸ್ಥಾನದಲ್ಲಂತೂ ಇವತ್ತಿನ ದಿವಸ ತಾಯಿಯ ಅಲಂಕಾರ ಪ್ರತಿಯೊಂದನ್ನು ಕೂಡ ಕಣ್ಣು ಕೋರೈಸ್ತಕ್ಕಂಥದ್ದು. ಇವತ್ತಿನ ದಿವಸ ದೇವಿಯ ದೇವಸ್ಥಾನ, ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ತಾಯಿಯ ಜನ್ಮದಿನೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಸಾಕಷ್ಟು ಕಡೆ ಚಂಡಿಕಾ ಹವನಗಳಾಗ್ತಾ ಇರುತ್ತೆ. ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು ನಡೀತಾ ಇರುತ್ತೆ. ವಿಜೃಂಭಣೆಯಿಂದ ಅಲಂಕಾರಗಳು. ಇವತ್ತಿನ ದಿವಸ ಆ ಒಂದು ನವರಾತ್ರಿಯಲ್ಲಿ ನಾವು ಯಾವೆಲ್ಲ ರೀತಿ ಅಲಂಕಾರಗಳನ್ನು ನೋಡ್ತೀವೋ, ಇವತ್ತಿನ ದಿವಸ ವಿವಿಧ ರೀತಿಗಳಲ್ಲಿ ವಿವಿಧ ಭಾಗಗಳಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲಿ ವಿವಿಧ ರೀತಿಯಲ್ಲಿರ್ತಕ್ಕಂಥ ಅಲಂಕಾರವನ್ನು ನಾವು ದರ್ಶನ ಮಾಡ್ತೀವಿ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನ ಒಂದು ವೇಳೆ ನಿಮ್ಮ ವಾಸ್ತುಗೃಹ ಇಲ್ಲ ಅಂದರೆ ಪರವಾಗಿಲ್ಲ, ಯಾವುದಾದ್ರೂ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಹೋಗಿ, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ, ಒಂದು ಮಾತು ಹೇಳೋದಾದರೆ ಶಕ್ತಿ ದೇವತೆಯ ಸಾನ್ನಿಧ್ಯ, ಆ ಒಂದು ಸಾನ್ನಿಧ್ಯಕ್ಕೆ ತಾವು ತಪ್ಪದೇ ಭೇಟಿ ನೀಡಿ. ತಾಯಿಯ ಸಾನ್ನಿಧ್ಯಕ್ಕೆ ಹೋಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಆಷಾಢ ಮಾಸ ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿಯ ಜನ್ಮದಿನ ಅಂದರೆ ಅದು ನಿಜಕ್ಕೂ ಶಕ್ತಿಯುತ ಅಲ್ವಾ? ಅದಕ್ಕೋಸ್ಕರ ತಾಯಿಯ ಜನ್ಮದಿನ ಅಂದರೆ ಅದೆಲ್ಲವೂ ಕೂಡ ನಮಗೊಂದು ರೀತಿ ಹಬ್ಬದ ಸುದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ತಾವೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ದೇವಿಯ ಜನ್ಮದಿನ ಆಗಿರುವ ಕಾರಣದಿಂದ ತಾವೆಲ್ಲರೂ ಕೂಡ 108 ಬಾರಿ ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿ. 108 ಎಂಬತಕ್ಕಂಥ ಒಂದು ಸಂಖ್ಯೆಯನ್ನು ನಿಗದಿಪಡಿಸೋದಕ್ಕಿಂತ ನಿಮಗೆ ಆ ಒಂದು ಸಮಯ ಯಾವಾಗ ತಾವು ಸ್ವಲ್ಪ ಫ್ರೀ ಆಗ್ತಿರೋ ಆ ಸಮಯದಲ್ಲೂ ಕೂಡ ಓಂ ದುಂ ದುರ್ಗಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಜಕ್ಕೂ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಡ್ತೀರಿ ತಾವೆಲ್ಲರೂ ಕೂಡ.
ದೂರಭಾರ ಪ್ರಯಾಣ ಮಾಡತಕ್ಕಂಥ ವಿಚಾರವಾಗಲಿ, ಹಣಕಾಸಿನ ಸಮಸ್ಯೆ ಇರತಕ್ಕಂಥದ್ದಾಗಲಿ, ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಮುಂದೆ ಹೋಗಬೇಕು, ಮುಂದುವರಿಬೇಕು, ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಭೂಮಿಯ ಕುರಿತಾಗಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಮುಂದುವರಿಬೇಕು, ಕಾಗದ ಪತ್ರಕ್ಕೆ ಸಹಿ ಹಾಕಬೇಕು, ಈ ಎಲ್ಲ ಸಮಯದಲ್ಲೂ ಕೂಡ ಇವತ್ತಿನ ರಾಶಿ ಫಲಗಳ ಅನುಗುಣವಾಗಿ ತಾವು ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಾವು ಮುಂದುವರೆದಿದ್ದೇ ಆದರೆ ನಿಜಕ್ಕೂ 100% ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಚಿತವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಕ್ಕೆ? ನಮ್ಮಲ್ಲಿರ್ತಕ್ಕಂಥ ಆ ಒಂದು ಅಂಧಕಾರವನ್ನು ದೂರ ಮಾಡ್ಕೊಳ್ಳಿಕ್ಕೆ, ಆ ಒಂದು ಭಯ ಎಂಬತಕ್ಕಂಥದ್ದನ್ನು ದೂರ ಮಾಡ್ಕೊಳ್ಳಿಕ್ಕೆ. ಭಯ ಎಂಬತಕ್ಕಂಥದ್ದು ಮನುಷ್ಯನಿಗೆ ಇರಬೇಕು, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ಭಯ ಎಂಬತಕ್ಕಂಥದ್ದು ಯಾವ ವಿಚಾರಕ್ಕೆ ಇರಬೇಕು, ಯಾವ ವಿಚಾರಕ್ಕೆ ಇರಬಾರ್ದು ಎಂಬತಕ್ಕಂಥದ್ದನ್ನು ನಾವು ಸರಿಸಮ ಪ್ರಮಾಣವಾಗಿ ಅದರ ಅಳತೆ ಬದ್ಧವಾಗಿ ನಮ್ಮ ಜೀವನವನ್ನು ನಡೆಸ್ತಾ ಹೋಗಬೇಕು. ಯಾವಾಗಲೂ ನಾವು ಭಯ ಪಡ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಭಯ ಎಂಬತಕ್ಕಂಥದ್ದು ಯಾವಾಗ ಪಡಬೇಕು? ತಂದೆ ತಾಯಿಗೆ ಭಯ ಪಡಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ಸಣ್ಣದೂ ಕೂಡ ತಪ್ಪು ಆಗಬಾರ್ದು ಎಂಬತಕ್ಕಂಥ ಭಯ ಇರಬೇಕು. ಆದರೆ ನಾನು ಮಾಡೋ ಕೆಲಸ ತಪ್ಪು ಆಗೇ ಆಗುತ್ತೆ ಎಂಬತಕ್ಕಂಥ ಭಯದಲ್ಲಿ ಕೂತಿದ್ರೆ ನೀವು ಕೆಲಸನೇ ಮಾಡೋದಕ್ಕಾಗೋದಿಲ್ಲ. ನಾನು ಕೆಲಸ ಮಾಡೇ ಮಾಡ್ತೀನಿ, ಆದರೆ ಆ ಕೆಲಸದಲ್ಲಿ ನನ್ನಿಂದ ಯಾವುದೇ ರೀತಿ ತಪ್ಪು ಆಗಬಾರ್ದು ಎಂಬತಕ್ಕಂಥ ಒಂದು ಭಯದಲ್ಲಿ ತಾವು ಕೆಲಸ ಮಾಡಬೇಕೆ ಹೊರತಾಗಿ ನನ್ನಿಂದ ಇನ್ನೇನು ತಪ್ಪು ಆಗೇ ಹೋಗ್ಬಿಡುತ್ತೇನೋ ಎಂಬತಕ್ಕಂಥ ಭಯದಲ್ಲಿ ಕೆಲಸ ಮಾಡಬಾರ್ದು. ಆಗ ತಪ್ಪು ಮಾಡಿಬಿಡ್ತೀವಿ ನಾವು. ನಿರ್ಭಯವಾಗಿ, ನಿರ್ಗಳವಾಗಿ, ಅಚಲ ಪ್ರಾರ್ಥನೆಯನ್ನು ಮಾಡ್ತಾ, ನಿಶ್ಚಲ ಮನಸ್ಸಿನಿಂದ, ಶ್ರದ್ಧಾಭಕ್ತಿಯಿಂದ, ಆಸಕ್ತಿಯುಕ್ತರಾಗಿ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸದ ಮೇಲೆ ಇನ್ನಷ್ಟು ಹೆಚ್ಚಿನಷ್ಟು ಗಮನವನ್ನು ವಹಿಸಿ ತಾವು ಕೆಲಸ ಮಾಡಿದ್ದೇ ಆದರೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ತಪ್ಪದೇ ಸಿಗತ್ತೆ. ಇನ್ನು ಅದರ ಜೊತೆಗೆ ನಿನ್ನೆಯ ಭಾನುವಾರದ ಕಾರ್ಯಕ್ರಮ ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ನಿನ್ನೆಯ ಭಾನುವಾರದ ಕಾರ್ಯಕ್ರಮದಲ್ಲಂತೂ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಬಹಳ ವಿಶೇಷವಾಗಿ ಆ ಒಂದು ರಾಶಿ ಫಲಗಳನ್ನು ತಿಳ್ಕೊಳ್ಳೋದ್ರ ಜೊತೆ ಮಾತನಾಡ್ತಕ್ಕಂಥ ಮನಸ್ಸರಿ ಕೊಡ್ತಕ್ಕಂಥ ಮಾರ್ಗದರ್ಶನದ ಮೇಲೆ ನಾವು ಆ ಒಂದು ರಾಶಿ ಫಲವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಶಕ್ತಿಯುತ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಇದರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಅದರ ಬಗ್ಗೆ ಪ್ರಶಂಸೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಸಮಯ ಗುರುಗಳೇ, ನೀವು ಇನ್ನೇನು ನಮ್ಮ ರಾಶಿ ಅಂತ ಹೇಳ್ತೀರಿ, ಈ ಕಡೆ ಒಂದು ಸಂಚಲನ ಸೃಷ್ಟಿ ಆಗಬೇಕು ಮನಸ್ಸಲ್ಲಿ, ಏನೋ ಒಂದು ರೀತಿ ಆ ಒಂದು ಆ ಭಯ ಸೃಷ್ಟಿ ಆಗಬೇಕು. ಅದೇ ಟೈಮ್ಗೆ ನೀವು ಕಾರ್ಯಕ್ರಮನ ಪ್ರಸಾರ ಮಾಡಬೇಕಾದ್ರೆ ಹಿಂದೆಗಡೆ ಒಂದು ಮ್ಯೂಸಿಕ್ ಬೇರೆ ಹಾಕ್ತೀರಾ. ಆ ಮ್ಯೂಸಿಕ್ ನಮಗಂತೂ ನಿಜಕ್ಕೂ ಕಾತುರತೆ ಯಾವ ಲೆವೆಲ್ಗೆ ಸೃಷ್ಟಿ ಆಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಕಾತುರತೆ ಸೃಷ್ಟಿಯಾಗೋಗುತ್ತೆ. ಭಯ ಆಗ್ತಾ ಇರುತ್ತೆ, ಅಪ್ಪ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವಾಗ ತಿರುಗುತ್ತೆ, ಯಾವಾಗ ಈ ಕಡೆ ತಿರುಗುತ್ತೆ, ಯಾವಾಗ ಆ ಕಡೆ ತಿರುಗುತ್ತೆ ಅಂತ. ಅದರಲ್ಲೂ ನಿನ್ನೆ ಕಾರ್ಯಕ್ರಮದಲ್ಲಂತೂ ಒಂದೆರಡು ರಾಶಿಗಳಿಗೆ ನೀವು ಒಂದು ಸತಿ ಬಲಗಡೆ ತಿರುಗಿ ಚಕ್ಕಂತ ಎಡಗಡೆ ತಿರುಗಕ್ಕೆ ಶುರು ಆಗೋಯ್ತು. ಅವಾಗಲಂತೂ ನಮಗೆ ಇನ್ನೂ ಕಂಪ್ಲೀಟ್ ಮೀಟ್ರ್ ಆಫೇ ಆಗೋಗಿತ್ತು. ಇವತ್ತಿನ ದಿವಸ ನಮ್ಗೆ ಇನ್ನೇನು ಕಾದಿದೆಯಪ್ಪ ಅಂತ ಹೇಳಿ. ಹೌದು, ಮಾತನಾಡ್ತಕ್ಕಂಥ ವನಸಿರಿ ಅಂದರೆ ಅದು ಅಸಾಮಾನ್ಯ ಅಲ್ಲ, ಅದು ನಿಜಕ್ಕೂ ಅದು ಸಾಕಷ್ಟು ಶಕ್ತಿ ಉಳ್ಳಂತಹ ಆ ಒಂದು ವನಸಿರಿ. ಅದರಿಂದ ರಾಶಿಫಲವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಮತ್ತಷ್ಟು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲದರ ಜೊತೆಗೆ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿವಸ ಸಾಲಿಗ್ರಾಮ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಮನಸ್ಸಲ್ಲೂ ಕೂಡ ಒಂದು ಮನಕ್ಕೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಆಶ್ರಮದಲ್ಲಿ ಈಗ ಸಾಲಿಗ್ರಾಮದ ದರ್ಶನ ಸದ್ಯಕ್ಕೆ ಇಲ್ಲ. 11 ದಿವಸಗಳ ಕಾರ್ಯಕ್ರಮ ಆದ ನಂತರ ಸಾಲಿಗ್ರಾಮವನ್ನು ಸಂಪೂರ್ಣವಾಗಿ ಯಥಾಸ್ಥಿತಿ ಹಿಂದಿರುಗಿಸಿರ್ತಕ್ಕಂಥದ್ದಿದೆ. 11 ದಿವಸಗಳ ಕಾಲ ಸಂಪನ್ನವಾದ ನಂತರ ಅದಾದ ಮೇಲೆ ಸಾಲಿಗ್ರಾಮದ ದರ್ಶನ ಯಾರಿಗೂ ಕೂಡ ಇಲ್ಲ. ದಯವಿಟ್ಟು ಯಾರೋ ಹೇಳಿದ್ರು ಅಂತ ಹೇಳಿ ತಾವು ಅವರ ಮಾತನ್ನು ಕೇಳಿಕೊಂಡು ಆಶ್ರಮದಲ್ಲಿ ಇನ್ನೂ ಸಾಲಿಗ್ರಾಮದ ದರ್ಶನ ನಮಗೆ ಅವಕಾಶ ಇದೆ ಅನ್ನತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಮುಂದೆ ಬರಬೇಡಿ, ಆಶ್ರಮಕ್ಕೆ ಬರ್ಲಿಕ್ಕೆ ಹೋಗಬೇಡಿ. ತಮ್ಮ ಆಶ್ರಮ ತಾವು ಬನ್ನಿ, ಆಶ್ರಮದಲ್ಲಿರಿ, ಯೋಚನೆನೇ ಮಾಡಬೇಡಿ. ನಿಮ್ಮದೇ ಆಶ್ರಮ, ಸಂಪೂರ್ಣವಾಗಿ ಸಂತೃಪ್ತಿಯಿಂದ ನಿಮ್ಮ ಆಶ್ರಮದಲ್ಲಿ ನೀವೆಲ್ಲ ಪ್ರತಿಯೊಂದು ಸೇವೆಗಳನ್ನು ಕೂಡ ತಾವು ಅನುಭವಿಸೋದು. ಆಶ್ರಮದ ಪ್ರತಿಯೊಂದು ಮೂಲೆನಲ್ಲೂ ಕೂಡ ಕೂತ್ಕೊಂಡು ಆ ಒಂದು ಸಿಹಿಯನ್ನು ತಾವು ಸವಿಬೋದು. ಆದರೆ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ಮಾತ್ರ ಆಶ್ರಮದಲ್ಲಿ ಈಗ ಲಭ್ಯವಿಲ್ಲ. ಯಾರನ್ನು ಕೂಡ ಅಪಾರ್ಥ ಮಾಡ್ಕೊಳ್ಬೇಡಿ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಚಾಮುಂಡೇಶ್ವರಿಯ ಜನ್ಮದಿನ, ತಾಯಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಹೇಳ್ತಾ ಈಗ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಾಯಿಯ ಜನ್ಮ ದಿನೋತ್ಸವ, ಇವತ್ತಿನ ದಿವಸ ವರ್ಧಂತಿ ಮಹೋತ್ಸವ. ತಾಯಿಗೆ ಬಹಳ ವಿಶೇಷವಾಗಿ ನಾನಾ ವಿವಿಧ ಭಾಗಗಳಲ್ಲಿ ಇವತ್ತಿನ ದಿವಸ ದೇವಸ್ಥಾನಗಳಲ್ಲಿ ತಾಯಿಗೆ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ತಾಯಿಯ ದೇವಿಯ ಜನ್ಮ ದಿನೋತ್ಸವ ಅಲ್ವಾ. ಗುರೂಜಿಯವರು ನಮ್ಗೆ ಯಾವೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ
ಎಂಬತಕ್ಕಂಥದ್ರ ಕುರಿತಾಗಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾಕೆ ತಡ, ಈಗ ಗುರುಜಿಯವ್ರನ್ನ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡುತ್ತೆ. ಶಿವನ ಆರಾಧನೆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನದ ದಿನ ನೋಡಿ. ಇವತ್ತು ಶಿವನ ವಿಶೇಷವಾಗಿರ್ತಕ್ಕಂತಹ ಆರಾಧನೆಯೂ ಹೌದು. ಶಿವನ ಅರ್ಧಾಂಗಿಯಾದಂತಹ ತಾಯಿ ದುರ್ಗೆಯ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಧಂತಿ ಮಹೋತ್ಸವವೂ ಹೌದು. ಜಾತವೇದ ಸೇಂ ಸನವಾಮ ಸೋಮಮರಾತೀತೋ ನಿದಹಾತಿ ವೇದ ಸನಪರ್ಷತದ ದುರ್ಗಾಣಿ ವಿಶ್ವ ನಾವೇ ವಸಿಂಧಂ ದರಿತಾತ್ಯಗ್ನೇ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಪರೇ ದುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಗೌರೀನ್ಮ್ಯಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹೂಷೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರೇತ್ರೋಜ್ವಲಾಂ. ವಂದೇ ಪುಸ್ತಕಭಾಸಮಂಗುಷಿಧರಾಂ ಸೃಗ್ಭೂಷಿತಾಮುಜ್ವಲಾಂ. ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಮಹಾರೂಪಾಯೈ ನಮೋ ನಮಃ, ಸರ್ವಸ್ವರೂಪೇ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೇ ನಮಃ, ನವದುರ್ಗಾಯ ನಮಃ, ಮಹಾಕಾಳೀ ನಮಃ, ಮಹಾಲಕ್ಷ್ಮೀ ಮಹಾಸರಸ್ವತ್ಯೈ ನಮೋ ನಮಃ. ಓಂ ಶ್ರೀಂ ಅಂಬಾಯ ನಮಃ. ಓಂ ಶ್ರೀಂ ಚಾಮುಂಡೇಶ್ವರ್ಯೈ ನಮೋ ನಮಃ. ಮೈಸೂರಿನ ಸಂಸ್ಥಾನದ ಅಧಿದೇವತೆಯಾದಂತಹ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ಮೈಸೂರಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರಸ್ತುತ ಇರ್ತಕ್ಕಂತಹ ವಾತಾವರಣ, ಪ್ರಕೃತಿದತ್ತವಾದಂತಹ ಸೌಂದರ್ಯ, ಬೆಳಗಿನ ಆ ವಿಶೇಷವಾಗಿರ್ತಕ್ಕಂಥ ಶುಭ ಮುಹೂರ್ತದಲ್ಲಿ ಅಮ್ಮನವರ ದರ್ಶನಕ್ಕಾಗಿ ಬಂದಂತಹ ಭಕ್ತರು ಸಾಕಷ್ಟು ಜನ ಸರತಿ ಸಾಲಲ್ಲಿ ನಿಂತು ದೇವಿಯನ್ನು ದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಜೊತೆಗೆ ಅಮ್ಮನವರ ದೇವಾಲಯ ಮದುವನಗಿತ್ತಿ ಥರ ತಯಾರಾಗಿ ನಾನಾ ಪುಷ್ಪಗಳಿಂದ ಅಲಂಕಾರಗೊಂಡಿರ್ತಕ್ಕಂಥದ್ದನ್ನು ನೋಡಲಿಕ್ಕಂತೂ ಅಬ್ಬಾ, ಅದಂತೂ ಆನಂದವೇ ಆನಂದ. ಬಹುಶಃ ಜೀವನದಲ್ಲಿ ಇಂಥದ್ದೊಂದು ಸೌಭಾಗ್ಯ ಸಿಗುತ್ತಾ ಅಂತಕ್ಕಂಥದ್ದರ ಚಿಂತನೆ ಇರುತ್ತೆ. ದೇವಿಯ ಆಸ್ಥಾನವನ್ನು ಅಂದು ನಾಡಪ್ರಭು ಅಂದರೆ ವಿಶೇಷವಾಗಿರ್ತಕ್ಕಂಥ ದೇವಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೀಲಿಕ್ಕಾಗಿ ನಾಡಿನಾದ್ಯಂತ ದೇಶದಾದ್ಯಂತ ನಾನಾ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತ ಸಾಗರ ಸಾಕಷ್ಟು ಜನ. ಅದರಲ್ಲೂ ಮೈಸೂರಿನ ಸಂಸ್ಥಾನದ ಒಡೆಯರ ರಾಜರ ಕುಟುಂಬದ ರಾಜರ ಮನದೇವರಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗಂತೂ ಇವತ್ತು ನಾನಾ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿ ಅಮ್ಮನವರನ್ನು ಆ ಪ್ರಾಕಾರ ಮಂಟಪದಲ್ಲಿ ಉತ್ಸವ, ಜೊತೆಗೆ ಅದರ ಪೂರ್ವಭಾವಿಯಾಗಿ ಷೋಡಶೋಪಚಾರ ಪೂಜೆ, ಬರ್ತಕ್ಕಂತಹ ಪ್ರಸಾದ ಭಕ್ತರಿಗೆ ಮಹಾಪ್ರಸಾದ, ಒಂದಾ ಎರಡ ಸೇವೆಗಳು ಎಲ್ಲವೂ ನಿರಂತರವಾಗಿ ನಿತ್ಯೋತ್ಸವವಾಗಿ ನಡೆಯುತ್ತೆ. ಅಂತಹ ನಿತ್ಯೋತ್ಸವವಾಗಿ ನಡೀತಕ್ಕಂತಹ ತಾಯಿ ಚಾಮುಂಡೇಶ್ವರಿಯ ದರ್ಶನ ನಿಜಕ್ಕೂ ಸೌಭಾಗ್ಯವೇ ಸರಿ. ಶಕ್ತಿ ದೇವತೆ, ಗ್ರಾಮ ದೇವತೆ, ನಾಡದೇವತೆ, ಜೊತೆಗೆ ಅಧಿದೇವತೆ ಆನೆ ಅಂಬಾರಿ ಮೇಲೆ ಕೂತು ತಾಯಿ ವಿರಾಜಮಾನಲಾಗಿ ಬರುವಂತಹ ದೃಶ್ಯಗಳನ್ನು ನೋಡಿದ್ರೆ ಅದರ ಆನಂದವೇ ಬೇರೆ. ಆ ರಾಜ ಟಿವಿ, ಆ ರಾಜಗಾಂಭೀರ್ಯ ಅವೆಲ್ಲವೂ ಸಹಿತ ದೇವಿಯ ಆ ಪ್ರಸನ್ನತೆಯಲ್ಲೇ ಇರುತ್ತೆ. ಒಂದೇ ವಿಗ್ರಹ ಮಾಡೋದು ಅದೇ ಥರ ಸಾಮಾನ್ಯಕ್ಕೆ ಅಲಂಕಾರ, ಆದರೆ ತಾಯಿಯ ಮುಖದಲ್ಲಿ ಕಾಣುವಂತಹ ವರ್ಚಸ್ಸು, ಆಯಾ ಕ್ಷಣಕ್ಕೆ ತಾಯಿ ದರ್ಶನ ಕೊಡುವಂಥ ರೀತಿ ಇದೆಯಲ್ಲ, ಅದು ನಾವು ಹೇಳೋದಕ್ಕಿಂತ ಹತ್ತಿರದಲ್ಲಿ ನಿಂತು ನೋಡೋರಿಗೆ ಮಾತ್ರ ಗೊತ್ತಾಗತ್ತೆ. ಹಾಗೆ ಅಂತಹ ಒಂದು ಸೌಭಾಗ್ಯವನ್ನು ಕರುಣಿಸ್ತಕ್ಕಂಥ, ವಿಶೇಷತೆಗಳನ್ನು ಸೃಷ್ಟಿಪಡಿಸ್ತಕ್ಕಂಥ ವಿಶೇಷವಾದಂತಹ ತಾಯಿ ಅಮ್ಮನವರ ಸಾನ್ನಿಧ್ಯ
ಓಂ ಜಾತವೇದಸೆ ಸುನಭಾಮ ಸೋಮವರಾದೀತೋ ನಿದಹಾದಿವೇದಾಃ ಸನಃಪರ್ಷತ ದುರ್ಗಾಣ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದೇವಿ ಅಂಬಾ ಲಲಿತಾ ರಾಜರಾಜೇಶ್ವರಿ. ಆದರೆ ಒಂದು ವಿಚಾರ, ಇವತ್ತಿನ ದಿವಸ ದೇವಿಯ ವರ್ಧಂತಿ ಇದೆ ನಿಜ. ಹಾಗೆ ಬರ್ತಕ್ಕಂಥ ಭಕ್ತರ ಸಾಗರೋಪಾದಿಯಲ್ಲಿ ಹರಿದು ಬರ್ತಕ್ಕಂಥದ್ದಿದೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳನ್ನು ಕರ್ಕೊಂಬರ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆ ಸರಿಯಾದಂಥ ಅರಿವು ಮೂಡಿಸ್ಕೊಳ್ಳಿ. ಯಾಕೆಂದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಅಲ್ಲೂ ಸಹಿತ ಬಂದು ವ್ಯತ್ಯಾಸ ಮಾಡಿಕೊಂಡು ಏನೂ ಕಣ್ಣೀರು ಹಾಕುವಂಥದ್ದು ಬೇಡ. ಅದಕ್ಕೆ ಅಂತಲೇ ನೋಡಿ, ಇವತ್ತಿನ ದಿವಸ ಸಾಕಷ್ಟು ವಾಹಿನಿಗಳಲ್ಲಿ ಈ ಪ್ರಕಾರವಾಗಿರ್ತಕ್ಕಂಥ ದೇವಿಯ ದರ್ಶನವನ್ನು ನಿಮ್ಮ ಮನೆಗಳಲ್ಲೇ ಕೂತು ಮಾಡಲಿಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಹಾಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಆಯಾ ಕಾಲದಲ್ಲಿ ಸಂಬಂಧಪಡ್ತಕ್ಕಂಥ ರೀತಿ ದೇವಿಯ ಅನುಷ್ಠಾನವನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ತಾಯಿಯ ಆರಾಧನೆಯನ್ನು ನಾವು ಸಹಿತ ನಡೆಸ್ತಾ ಇದ್ದೇವೆ. ಹಾಗೆ ಇಷ್ಟೊತ್ತು ತಾಯಿಯ ಮೂಲ ಸಾನ್ನಿಧ್ಯವನ್ನು, ಅಂದರೆ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಉತ್ಸವ ಮೂರ್ತಿಯನ್ನು, ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿಯನ್ನು ಯಾವುದೇ ಕಾರಣಕ್ಕೂ ಚಿತ್ರೀಕರಣ ಮಾಡಬಾರ್ದು. ಯಾಕೆಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿ ಆ ಪ್ರಸನ್ನತೆ, ಅದು ಅದರಲ್ಲಿರ್ತಕ್ಕಂಥ ಶಕ್ತಿ ಚೈತನ್ಯವೇ ಬೇರೆ. ಆ ಕಾತುರತೆ ಇರಬೇಕು. ಮೂಲ ಸಾನ್ನಿಧ್ಯವನ್ನು ಹತ್ತಿರದಿಂದ ನೋಡಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲೂ ಉಳಿಬೇಕು. ಅದು ಸರಿ. ಅದನ್ನು ಹೊರತುಪಡಿಸಿ ನಾವು ಮೂಲ ಸಾನ್ನಿಧ್ಯಗಳನ್ನು ತೋರಿಸೋದು ಯಾಕೋ ಸಮಂಜಸ ಅಲ್ಲ ಅನಿಸುತ್ತೆ. ಆದರೆ ಕೆಲವು ಸಾನ್ನಿಧ್ಯಗಳಲ್ಲಿ ಅದು ಪ್ರತಿದಿ ಇರುತ್ತೆ, ಅದರ ಅಭ್ಯಾಸ ಇರುತ್ತೆ, ಅದನ್ನು ಅವರು ವ್ಯವಸ್ಥೆ ಮಾಡೋರು ಇರ್ತಾರೆ, ಮಾಡಿದ್ರೆ ನಡೀಬಹುದು. ಆದರೆ ವ್ಯವಸ್ಥೆ ಇಲ್ಲದಿರ ಅದರದೇ ಆದಂತಹ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡ್ಕೊಂಬಂದಾಗ ಅಲ್ಲಿ ಚಿತ್ರೀಕರಣ ಮಾಡಬಾರ್ದು ಎಂಬತಕ್ಕಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಹಾಗಾಗಿ ತಾವು ನೋಡಿರ್ತಕ್ಕಂಥದ್ದು ಅಮ್ಮನವರ ಬ್ರಹ್ಮರಥದ ಮೇಲೆ ಕೂತು, ಅಂದರೆ ದೇವಿಯ ಗರ್ಭಗುಡಿಯಲ್ಲಿ ಹೇಗಿದ್ದಾಳೋ ಅದೇ ಪ್ರಕಾರವಾಗಿ ಈ ಪ್ರಸನ್ನತೆಯಿಂದ ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಲಿಕ್ಕಾಗಿರ್ತಕ್ಕಂಥ ಪಂಚಲೋಹದ ಸ್ವರ್ಣ ಖಚಿತಾಂತರವಾಗಿರ್ತಕ್ಕಂತಹ ನಾನಾ ವರ್ಣದ ಅಲಂಕಾರಗಳನ್ನು ಮಾಡಿಕೊಂಡು ದೇವಿ ಹೊರಗಡೆ ಬಂದು ಭಕ್ತರನ್ನು ಸಲಹುವಂಥದ್ದು, ಆಶೀರ್ವದಿಸ್ತಕ್ಕಂಥದ್ದು. ಅಂತಹ ಉತ್ಸವ ಮೂರ್ತಿಗೆ ನಡೀತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ನಾವು ನೀವೆಲ್ಲರೂ ಸಹಿತ ದರ್ಶನ ಮಾಡಿದ್ದೀವಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ದೇವಿಯನ್ನು ನೋಡ್ತಿದ್ದೀರಿ, ಪ್ರಸನ್ನತೆಯನ್ನು ಕಾಣ್ತಿದ್ದೀರಿ. ಅಮ್ಮನವರ ಸುಂದರವಾದಂತಹ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು, ಅಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗಲಿ ತಾಯಿ, ನಿನ್ನ ಅನುಗ್ರಹ ಬೇಕಮ್ಮ, ನಿನ್ನ ಆಶೀರ್ವಾದ ಬೇಕು ತಾಯಿ ಅಂಥೇಳಿ ದೇವಿಯನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಬರ್ತಕ್ಕಂಥವ್ರು ಎಲ್ಲರೂ ಸಹಿತ ದೇವಾಲಯದ ಗರ್ಭಗುಡಿ ಮುಂಭಾಗದಲ್ಲಿ ಅಲ್ಲೇ ನಿಲ್ಲಬೇಕು, ಅಲ್ಲೇ ನಿಂತು ನನ್ನ ಪ್ರಾರ್ಥನೆ ಸಲ್ಲಿಸಬೇಕು ಅಂತಲ್ಲ. ಒಳಗಡೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ದೇವಿಯನ್ನು ಕಣ್ತುಂಬಿಸ್ಕೊಳ್ಬೇಕು. ಎಷ್ಟು ಹೊತ್ತು, ಎಷ್ಟು ಸಮಯ, ಎಷ್ಟು ಕಾಲ ನಮಗೆ ಅವಕಾಶ ಸಿಗುತ್ತೋ ಅದು ನಮ್ಮ ಕರ್ಮಾನುಸಾರ ಇರುತ್ತೆ. ನಮ್ಮ ಕರ್ಮಾನುಸಾರ ನಮ್ಮ ಪೂರ್ವಾರ್ಜಿತ ಒಂದಷ್ಟು ಪಾಪ ಪುಣ್ಯಗಳ ಫಲ ನಾವು ದೇವಾಲಯಕ್ಕೆ ಹೋದಾಗ ದೇವರ ಸಾನ್ನಿಧ್ಯಗಳಲ್ಲಿ ನಿಲ್ಲುವಂಥ ಅವಕಾಶ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ಒಂದಷ್ಟು ಜನ ಹೇಳ್ತಾರೆ, ಮುಂದಿರ್ತಕ್ಕಂಥವ್ರು ಹಾಗೆ, ಹಿಂದಿರ್ತಕ್ಕಂಥವ್ರು ಹೀಗೆ, ಮಧ್ಯದಲ್ಲಿ ತಳ್ಳೋರು ಬೇರೆ, ನೂಕೋರು ಬೇರೆ, ನಮ್ಮನ್ನು ದೂರ ತಳ್ಳಿಬಿಟ್ರು ಅಂತಕ್ಕಂಥದ್ದು. ಯಾವುದು ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ ಸೃಷ್ಟಿಕರ್ತ ಬ್ರಹ್ಮ. ಮುಂದೆ ಇರ್ತಕ್ಕಂಥವನು, ದೇವರ ಸಮೀಪ ನಿಲ್ತಕ್ಕಂಥವನು ಒಂದಲ್ಲ ಒಂದು ದಿವಸ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಥವಾ ಹತ್ತಿರದಿಂದ ದರ್ಶನ ಮಾಡೋಕ್ಕೆ ಇವತ್ತು ಅವಕಾಶ ಸಿಗ್ಬೋದು, ನಾಳೆ ಸಿಗದಿರ ಆಗ್ಬೋದು. ಎಲ್ಲವನ್ನೂ ಸಹಿತ ಆಯಾ ಕಾಲದ ನಿಯಮಗಳು. ಸಿಕ್ಕಾಗ ಏನು ಸಿಗುತ್ತೋ ಅದನ್ನು ಸ್ವಾಗತಿಸಬೇಕು. ಸಿಕ್ಕಲಿಲ್ಲ ಅಂತಕ್ಕಂಥದ್ದನ್ನು ರೋದನೆ ಮಾಡೋದಕ್ಕಿಂತ ಸಿಕ್ಕಷ್ಟು ಸಂತೋಷ ಅಂದ್ಕೊಳ್ಬೇಕು ನಾವು. ಅದೇ ಪುಣ್ಯದ ಕೆಲಸ. ಹಾಗಾಗಿ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ಬರುವ ಭಕ್ತರು ಇವತ್ತು ಎಚ್ಚರಿಕೆಯಿಂದ ಸರತಿ ಸಾಲಲ್ಲಿ ನಿಂತು ಅಲ್ಲಿನ ನಿಯಮಗಳನ್ನು ಪಾಲನೆ ಮಾಡಿ, ಜೊತೆಗೆ ದೇವರ ದರ್ಶನ ಮಾಡಿ, ಸಾಧ್ಯವಾದರೆ ಆ ತಾಯಿಯ ಹೆಸರಲ್ಲಿ 4 ಜನಕ್ಕೆ ಸಿಹಿ ಹಂಚಿ ನಿಮ್ಮ ಕೈಯಿಂದ, ಅಥವಾ ಅಲ್ಲಿರ್ತಕ್ಕಂಥ ಏನಾದರೂ ಒಂದಿಷ್ಟು ಸೇವೆಗಳನ್ನು ಮಾಡಿ ಪ್ರದಕ್ಷಿಣೆ ಬನ್ನಿ. ದೇಹವನ್ನು ದಂಡಿಸಿ. ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಮಹರ್ಷಿ ಮಂದಿರದಲ್ಲಿ ಹೇಳುವ ಮಾತು, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳುವ ಮಾತು ಒಂದೇ. ದೇಹವನ್ನು ದಂಡಿಸಿ ಕೆಲಸ ಮಾಡಿದ್ರೆ ಅದು ಭಗವಂತನಿಗೆ ಬಹಳ ಪ್ರೀತಿ. ಅದಕ್ಕಾಗಿ ನಿಮ್ಮ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕೂಡ ಈ ಒಂದು ವರ್ಧಂತಿ ಮಹೋತ್ಸವದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರು. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಕೂಡ ನಾವೆಲ್ಲರೂ ಮಾಡ್ತಾ ಇದ್ವಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು. ವಿಶೇಷವೇನೋ ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಮಾಡಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ಸರಸ ಜನರೀಂ ಸರೋಜ ಹಸ್ತೆ ಧವಳತರಾಗಂ ಶಿಖಂದಮಾಲೆ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ಧೇ ಮನೋತ್ರಿಭುವನ ಬೋಧಿಕರೆ ಪ್ರಸೀದ್ ಭಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಗಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ
ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೇ ತಾಯಿ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ಮೊನ್ನೆಯಷ್ಟೇ ಒಂದು ಕೂಗೆದ್ದಿತ್ತು, ಧ್ವನಿ ಎದ್ದು, ಮೈಸೂರು KRS ಅಲ್ಲಿ ನೀರಿಲ್ಲ ಅಂತ. ಆದರೆ ಈ ಪ್ರಕೃತಿಯಲ್ಲಿ ಇಲ್ಲ ಅಂತಕ್ಕಂಥ ಧ್ವನಿ ನಾವು ಅನ್ಬೋದಷ್ಟೇ. ಆದರೆ ಕಾಲಕ್ಕೆ ಏನು ದಯಪಾಲಿಸಬೇಕೋ ಆ ತಾಯಿ ಎಲ್ಲವನ್ನೂ ದಯಪಾಲಿಸ್ತಿರ್ತಾಳೆ. ಸ್ವಲ್ಪ ತಡ ಆದರೆ ಇಲ್ಲ ಅಂತ ಅನ್ನೋದು ಸಹಜವೇ. ಆದರೆ ಇಲ್ಲ ಅಂದಾಗ ಪೂರೈಸೋ ಶಕ್ತಿ ಯಾರಿಗಿದೆ? ಅದು ಆ ಪ್ರಸನ್ನತೆ ಆ ತಾಯಿಗೆ ಇದೆ. ಹಾಗೆ ವಿಶೇಷವಾಗಿ KRS ಅಲ್ಲಿ ನೀರಿಲ್ಲ ಅಂದಾಗ ಒಂದಷ್ಟು ಮಳೆ ವಿಶೇಷವಾದಂಥ ರೀತಿ, ಅದರಲ್ಲೂ ಕೊಡಗು ಈ ಭಾಗದಲ್ಲಿ ಮಳೆ ಜಾಸ್ತಿ ಆಗಿ ನೀರು ಯಥೇಚ್ಛವಾಗಿ ಬರ್ತಾನೆ ಇದೆ. ಇವತ್ತು ಬಹಳ ವಿಭಿನ್ನ ರೀತಿಯಲ್ಲಿ ಹುಕ್ಕರಿತಾ ಇದ್ದಾಳೆ ತಾಯಿ ಇವತ್ತಿನ ದಿವಸ KRS ಡ್ಯಾಮ್. ಎಲ್ಲ ಭಾಗದಲ್ಲೂ ಅಷ್ಟೇ. ಇವತ್ತು ಬರೀ KRS ಒಂದೇ ಅಂತಲ್ಲ, ನಾವು ಕಂಡ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡ್ಯಾಮ್ಗಳು, ಎಲ್ಲ ಕಡೆ ನದಿಗಳು ಪ್ರವಾಹಕ ರೀತಿಯಲ್ಲಿ ಹರಿಯುವಂಥ ಮಟ್ಟಕ್ಕೆ ಬಂದಿದೆ. ಅಂದರೆ ಈಗಾಗಲೇ ಸಮೃದ್ಧಿತನ ಇದೆ. ಇಲ್ಲ ಅಂತ ನಾವು ಒಂದು ದಾರಿದ್ರ್ಯತನವನ್ನು ಕೋರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಜಲ ಇದೆ. ಇನ್ನು ಬರ್ತಕ್ಕಂತಹ ನೀರು ಇನ್ನಷ್ಟು ಒಳಹರಿವು ಜಾಸ್ತಿ ಆಗಿಬಿಟ್ರೆ ಆಗ ಆ ನೋವು ಬೇರೆ ಥರ ಆಗಿಬಿಡುತ್ತೆ. ಗುರುಗಳೇ, ಈಗಾಗಲೇ ಹಿಮಾಚಲ ಪ್ರದೇಶ ಆಮೇಲೆ ಆ ಮನಾಲಿ ಜಾಗದಲ್ಲಂತೂ ಈಗಾಗಲೇ ಪ್ರವಾಹ ಬಂದು ಎಲ್ಲ ಕುಸಿತ ಇದೆ, ಭೂ ಕುಸಿತ ಆಗುವಂತಹದ್ದು, ಕುಸಿತ ಆಗ್ತಾ ಇದೆ, ಮಂಜುಗಡ್ಡೆ ಕರಗುವಂತಹದ್ದು. ಇದು ಪ್ರತಿ ವರ್ಷದ ಪ್ರಕ್ರಿಯೆಗಳಿದು. ಪ್ರತಿ ವರ್ಷವೂ ಅಲ್ಲಿ ವ್ಯವಸ್ಥಿತವಾದಂಥ ರೀತಿ, ಸುಸಜ್ಜಿತವಾದ ರೀತಿ ನಡೆಸ್ತಾರೆ. ಬದ್ರಿ, ಕೇದಾರ್, ಚಾರ್ಧಾಮ್. ಆ ಚಾರ್ಧಾಮ್ ಯಾತ್ರೆಯಲ್ಲಂತೂ ಯಾವಾಗೂ ರಿಸ್ಕೇ ಅಲ್ಲಿ. ಅಷ್ಟು ವ್ಯವಸ್ಥೆ ಇದೆ, ಅಷ್ಟು ಸುಸಜ್ಜಿತವಾದ ರೀತಿ ಎಲ್ಲ ರಸ್ತೆಗಳನ್ನು ಮಾಡ್ತಾರೆ, ಬೇಗ ವ್ಯವಸ್ಥೆಗಳಾಗತ್ತೆ. ಅಂದರೆ ಒಂದಷ್ಟು ದಿನಗಳ ಕಾಲ ಚಾರ್ಧಾಮ್ ಯಾತ್ರೆ ಯಾವ ತೊಂದರೆಗಳಿರಲ್ಲ. ಒಂದು ಸತಿ ಸಮಸ್ಯೆ ಅಂತ ಪ್ರಾರಂಭ ಆದರೆ ಒಂದಿಷ್ಟು ದಿನದ ಕಾಲ ದರ್ಶನ ಆಗೋದು ಬಹಳ ಕಷ್ಟ. ಏನೇ ಆದರೂ ಚಾರ್ಧಾಮ್ ಯಾತ್ರಿಕರು ಅಲ್ಲಿ ಹೊರಡುವಂತಹವರು ಎಲ್ಲ ತರಹ ಪೂರ್ವಭಾವಿ ಸಿದ್ಧತೆಗಳನ್ನು, ಅಲ್ಲಿನ ಒಂದು ವಾತಾವರಣವನ್ನು, ಅಲ್ಲಿರ್ತಕ್ಕಂಥ ಹವಾಮಾನ ಇಲಾಖೆ ಏನು ಹೇಳುತ್ತೆ ಅನ್ನೋದನ್ನು ಪರಿಗಣಿಸಿ ಹೋಗ್ತಕ್ಕಂಥದ್ದು ಭಾಳ ಉತ್ತಮ ಅಂತ ನಮಗನ್ಸುತ್ತೆ. ನಾವು ಕಳೆದ ಬಾರಿ ತುಂಗನಾಥ ದರ್ಶನಕ್ಕೆ ಹೊರಟಾಗ, ಆ ತುಂಗನಾಥ ದರ್ಶನಕ್ಕೆ ಹೊರಟಾಗ ಅವಾಗ ಯಾವುದೇ ಥರ ಸೀಸನ್ ಅಲ್ಲ, ಮಳೆ ಇಲ್ಲ, ಪ್ರವಾಹ ಇಲ್ಲ, ಏನೂ ಇಲ್ಲ, ಭಯ ಇಲ್ಲ. ಅಂಥದ್ರಲ್ಲೂ ಆ ಹಿಮದಿಂದ ಕೂಡಿರತಕ್ಕಂಥ ಹಿಮಾಲಯವನ್ನು, ತುಂಗನಾಥ ಸಾನ್ನಿಧ್ಯವನ್ನು, ಆ ಬೆಟ್ಟವನ್ನು ಪರಿಕ್ರಮಿಸುವಾಗ ಸಿಕ್ಕಂಥ ಆನಂದವೇ ಬೇರೆ. ಆಗಲೂ ಸಹಿತ ಭಯದ ವಾತಾವರಣನೇ ಇತ್ತು. ಮಧ್ಯಾಹ್ನ ಸರಿಸುಮಾರು 2 ಗಂಟೆ 2:30 ಅನ್ನೋಷ್ಟೊತ್ತಿಗೆ ಸಂಪೂರ್ಣ ಹಿಮದಿಂದ ಬರ್ತಿತ್ತು, ಬರ್ಫ್ ಬೀಳ್ತಾ ಇತ್ತು, ಮಳೆ ಪ್ರಾರಂಭ ಆಗ್ಬಿಡೋದು. ಹಿಮದಲ್ಲಿ ಆ ಹಿಮದ ಬೆಟ್ಟವನ್ನು ಪರಿಕ್ರಮಿಸುವಾಗ, ಹಿಮದ ಬೆಟ್ಟದ ಮೇಲೆ ನಡಿಬೇಕಾದರೆ ರಸ್ತೆಗಳು ಎಲ್ಲಿದೆ ಅಂತಕ್ಕಂಥದ್ದು ಖಂಡಿತ ಗೊತ್ತಾಗುವುದಿಲ್ಲ. ಅವರು ತೋರಿಸಿರ್ತಾರೆ, ಪ್ರತಿನಿತ್ಯ ಓಡಾಡುವಂಥ ರಸ್ತೆ ಒಂದು ತೋರಿಸಿರ್ತಾರೆ. ಅಲ್ಲೂ ಕಂಪ್ಲೀಟಾಗಿ ಮಂಜು ಮುಚ್ಚಿ ಹೋಗಿರುತ್ತೆ, ಎಲ್ಲವೂ ಹಿಮದಿಂದನೇ ಮುಚ್ಚಿರುತ್ತೆ. ಆದರೆ ಆ ರಸ್ತೆ ಸ್ವಲ್ಪ ದೂರ ಅಂತ ಏನಾದರೂ ಬೇರೆ ಒಂದು ಮಾರ್ಗವನ್ನು ಹುಡುಕೋಣ ಅಂತೇಳಿ ಪರ್ಯಾಯವಾಗಿ ನಾವು ಒಂದು ರಸ್ತೆನ ಹಿಡಿದ್ರೆ ಅದರ ಅನುಭವ ನನಗಾಗಿದೆ. ನನ್ನ ಪರಿವಾರ ಪೂರ್ತಿ ಒಂದು ರಸ್ತೆಯಲ್ಲಿ ನಡೀತು. ಏನೋ ನೇರವಾಗಿ ಹೊರಟ್ರೆ ಅಷ್ಟು ದೂರ ಸುತ್ತೋದು ಕಷ್ಟವಾಗುತ್ತಲ್ಲ, ತೊಂದರೆ ಆಗುತ್ತೆ ಅಂತ ನೇರವಾಗಿ ಹತ್ಬೋದಲ್ಲ ಅಂತ ಹತ್ತಿದ್ರೆ ಸರಿಸುಮಾರು ತೊಡೆ ಭಾಗದವರೆಗೂ ಮಂಜಲ್ಲಿ ಹೂತ್ಕೊಂಡದ್ದು, ಪುನಃ ಅಲ್ಲೊಬ್ಬರು ಕೈ ಹಿಡಿದು ನನ್ನ ಮೇಲೆತ್ತಿದ್ದು ಅದರ ಅನುಭವ ನನಗಿದೆ. ಅದರಿಂದ ಅನುಭವದ ಮಾತಿದೆಯಲ್ಲ, ಅದು ತಾವೆಲ್ಲರೂ ಆಲಿಸಬೇಕಾಗತ್ತೆ. ಭಾಳ ಕಷ್ಟ. ಆದರೆ ಒಂದು ಸತ್ಯ, ಅಂತಹ ಒಂದು ಪ್ರಕೃತಿದತ್ತವಾದಂತಹ ಆಕಾಶ ಎಲ್ಲೋ ಭೂಮಿಯಲ್ಲೋ, ಭೂಮಿ ಆಕಾಶ ಒಂದೇ ಆಗಿದೆಯೇನೋ ಅನ್ನೋ ರೀತಿ ಅಲ್ಲಿರ್ತಕ್ಕಂತಹ ವಾತಾವರಣ. ನಿಜಕ್ಕೂ ಅದೆಲ್ಲ ನೋಡಿದ್ರೆ ಸೋಮವಾರ ಕೈಲಾಸನಾಥ, ಸಾಂಬ ಸದಾಶಿವ, ಆ ಶಿವನ ಆರಾಧನೆ ಅಬ್ಬಬ್ಬಾ ಒಂದೊಂದೂ ಸಹಿತ ವಿಶೇಷಗಳೇ ಹೇಳ್ಬೋದು. ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಅದರಲ್ಲೂ ಇವತ್ತು ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಸೋಮವಾರದಂದು ನೋಡಿ, ಆ ಕಡೆ ಶಿವನ ಆರಾಧನೆ, ಈ ಕಡೆ ದೇವಿ ಆರಾಧನೆ, ಗಂಗೆ ಯಥೇಚ್ಛವಾದಂಥ ರೀತಿ ಕಾವೇರಿ ತುಂಬಿ ಹರಿಯುವಂಥ ಕಾಲ ಎದುರಾಗ್ತಾ ಇದೆ. ಜೊತೆಗೆ ನಾಡಿನಾದ್ಯಂತ ಮೊನ್ನೆಯಷ್ಟೇ, ನೀವು ನಂಬ್ತಿರೋ ಬಿಡ್ತಿರೋ, ಮೊನ್ನೆ ನಮ್ಮ ಪಯಣ, ನಾವು ಏನೇ ಎಲ್ಲೇ ಆಚೆ ಪ್ರಯಾಣ, ಮಹರ್ಷಿ ತಂಡ ಈ ಮಹರ್ಷಿ ವಾಣಿ ಕಾರ್ಯಕ್ರಮದ ಧರ್ಮ ರಥಯಾತ್ರೆ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ರೂ ಮುಂಚಿತವಾಗಿ ನಿಮ್ಗೆ ತಿಳಿಸ್ತಿದ್ವು. ಬಳ್ಳಾರಿಗೆ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ವಿ. ಬಳ್ಳಾರಿಗಾಯಿತು, ಬಳ್ಳಾರಿಯಿಂದ ಕಿಷ್ಕಿಂಧ ನಗರ, ಅದರಲ್ಲೂ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಬೆಟ್ಟಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ರೆ ಬೆಳಿಗ್ಗೆ 7 ಗಂಟೆಗೆ, ನಾನು 10 ಗಂಟೆ 10:30 ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ದು. ಆದರೆ ಬೆಳಿಗ್ಗೆ 7 ಗಂಟೆಗೆ ಸಾಕಷ್ಟು ಜನ ಅಭಿಮಾನಿಗಳು, ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲರೂ ಸಹಿತ ಅಂಜನಾದ್ರಿ ಬೆಟ್ಟದ ಹತ್ರ ಸೇರಿದ್ರು. ಅವರಷ್ಟು ಜನನ ನೋಡಿ ಆನಂದ ಮಾತಾಡಿಸಿದ್ದು. ಹಾಗೆ ಅವರು ನನ್ನ ಬರಮಾಡಿಕೊಂಡ ರೀತಿಯೂ ಅಷ್ಟೇ ಆನಂದವಾಯಿತು. ನಮ್ಮ ಗುರುಗಳು, ನಮ್ಮ ಆನಂದ್ ಗುರುಜಿಯವ್ರ ಮಗ ಬರ್ತಾರೆ, ಅವರು ಬರ್ತಾರೆ, ಇಬ್ಬರೂ ನಾನು ಮಾತಾಡಬೇಕು ಅಂತ ಒಬ್ಬೊಬ್ಬ ತಾಯಂದ್ರು ಸಹಿತ ಕಾತುರತೆಯಿಂದ ಆ ಬೆಟ್ಟ ತುದಿಯಲ್ಲಿ ಕೂತ್ಕೊಂಡಿದ್ರಲ್ಲ, ಅವೆಲ್ಲ ಋಣ ಹರಿಸುವಂಥದ್ದಲ್ಲ. ಏನು ಕೊಟ್ಟು ಕೊಳ್ಳಿಕ್ಕಾಗೋದಿಲ್ಲ.
ಆನಂದ್ ಗುರೂಜಿಯವರು ದುಡ್ಡು ಖರ್ಚು ಮಾಡಿದ್ರೆ ಜನ ಬರೋದಲ್ಲ, ಅಥವಾ ಅವರ ಪ್ರೀತಿ ವಿಶ್ವಾಸವನ್ನು ನಾನು ಹೇಗೆ ಕೊಂಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಹೇಗೆ ನನ್ನ ಅವರ ಮಧ್ಯದಲ್ಲಿ ಆ ಬಾಂಧವ್ಯ ಸಂಬಂಧ ಬೆಳೆದಿದೆಯೋ, ತಾಯಿ ಮಕ್ಕಳ ಬಾಂಧವ್ಯದಲ್ಲಿ ಏನು ಯಾರೊಬ್ಬರೂ ಸಹಿತ ಅಂದರೆ ಯಾವ ಕೆಟ್ಟ ಕಣ್ಣು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮೇಲೆ ಬೀಳ್ದಿರಲಿ ಅಂತ ನಾನು ಹನುಮನ್ನೂ ಸಹಿತ ನಾನು ಪ್ರಾರ್ಥನೆ ಮಾಡಿದೆ. ಅದರಲ್ಲೂ ಮೊನ್ನೆ ಆದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಆ ಭಾಗದಿಂದ ಅಂಜನಾದ್ರಿ ಬೆಟ್ಟ, ಹಂಪೆ ಮತ್ತು ಬಳ್ಳಾರಿ ಈ ಸುತ್ತಮುತ್ತ ಭಾಗದಿಂದ ಬಂದಿರತಕ್ಕಂಥ ರೈತ ಬಂದವರು ದರ್ಶನ ಮಾಡಿಕೊಂಡು ಇಲ್ಲಿಂದ ಫೋಟೋ ತೊಗೊಂಡೋಗಿ ಅಲ್ಲಿಗೊಂದು ಫೋಟೋ ತಂದಿದ್ದಾರೆ. ಆ ಬೆಟ್ಟದ ತುದಿಗೆ ಅಲ್ಲಿಗೊಂದು ದೊಡ್ಡದಾದಂಥ ಒಂದು ಫೋಟೋ ಮಾಡಿಸ್ಕೊಂಡು ಒಂದು ಕಡೆ ಸಾಲಿಗ್ರಾಮ, ಮತ್ತೊಂದು ಕಡೆ ಆ ಸ್ವಾಮಿ ಅಲಂಕಾರ, ಮತ್ತೊಂದು ಕಡೆ ಅಭಿಷೇಕ ದೃಶ್ಯ, ಮತ್ತೊಂದರಲ್ಲಿ ಸಂಪೂರ್ಣವಾದಂಥ ಸಾಲಿಗ್ರಾಮ ಅಲಂಕಾರ. ಭಾಳ ಅಚ್ಚುಕಟ್ಟಾಗಿತ್ತು, ಭಾಳ ಸುಂದರವಾಗಿತ್ತು ಆ ಫೋಟೋ. ಅದನ್ನು ನನಗೆ ಕೊಟ್ಟರು. ನಾನು ಆ ಫೋಟೋನ ಸಹಿತ ನಮ್ಮ ಕ್ಯಾಮ್ರಾ ಕಣ್ಣು ಕಾಣಿಸುವಂಥ ರೀತಿಯಲ್ಲಿ ತೋರಿಸಿದ್ದೇನೆ. ಅಂದರೆ ಈ ಪ್ರೀತಿ ವಿಶ್ವಾಸ ಇದೆಯಲ್ಲ, ಬಾಂಡಿಂಗ್ ಇದೆಯಲ್ಲ, ಒಂದು ತಿಳ್ಕೊಳ್ಬೇಕು, ನಾವು ಏನು ಸಂಪಾದನೆ ಮಾಡಿದ್ರೂ ಎಲ್ಲ ಬಿಟ್ಟು ಹೋಗ್ತೀವಿ. ಆದರೆ ಈ ಒಂದು ಕ್ಷಣ ನೋಡಿ, ಅವರಷ್ಟು ಜನ ತಾಯಂದರು ಅವರ ಪ್ರೀತಿ ವಿಶ್ವಾಸ ಅವ್ರ ಕಣ್ಗಳಲ್ಲೇ ತೋರಿಸಿದಂಥ ಆನಂದ ಬಾಷ್ಪ, ಇದನ್ನು ಆನಂದ್ ಗುರೂಜಿ ಮರೀಲಿಕ್ಕಾಗತ್ತಾ? ಮರೀತಾರೆ ಅಂದ್ಕೊಂಡ್ರೆ ನನ್ನ ಜೀವನದ ಕಡೆ ಉಸಿರಿರೋವರೆಗೂ ನಾನು ಇದನ್ನು ಯಾವುದೂ ಮರೆಯಲ್ಲ. ನನಗೆ ಸಿಕ್ಕಂಥ ಸೌಭಾಗ್ಯ, ನನ್ನ ಅದೃಷ್ಟ, ನನ್ನ ತಂದೆ ತಾಯಿ ಆಶೀರ್ವಾದ. ಅಲ್ಲಿಂದ ಒಂದು ವಿಶೇಷವಾದಂಥ ಸಾನ್ನಿಧ್ಯಕ್ಕೆ ಬಂದ್ವಿ ನಾವು. ಅಲ್ಲಿ ಮಾತಾಡುವ ನಾಗ ಇದ್ದಾನೆ. ಆ ನಾಗನ ನೋಡದೆ ಆನಂದ. 7 ಹೆಡೆಗಳ ನಾಗ ಯಾವ ಋಷಿಮುನಿಗಳ ಕಾಲ ಪ್ರತಿಷ್ಠಾಪೆಯೋ ಆ ಪ್ರದೇಶದಲ್ಲಿ ಅಂತಹ ಶಕ್ತಿ ಇದೆ. ಅಲ್ಲಿ ಸ್ವಾಮಿ ಮುಂದೆ ಕೇಳಿದ್ದ ಮಾತಿಷ್ಟೇ, ರಾಜ್ಯದ ರೈತರು ಚೆನ್ನಾಗಿರಬೇಕು, ಒಳ್ಳೆ ಮಳೆ ಬೆಳೆ ಆಗಬೇಕು ಅಂತ. ರಾಜ್ಯದ ರೈತರು ಚೆನ್ನಾಗಿರಬೇಕು, ಮಳೆ ಬೆಳೆ ಆಗಬೇಕು ಅಂದ ತಕ್ಷಣ ಸ್ವಾಮಿ ಅಲಂಕಾರದ ಪ್ರಸಾದ ಹಾಗೆ ಅದು ಭೂಮಿಗೆ ಭೂಸ್ಪರ್ಶವಾಗಿದ್ದನ್ನು ನೋಡಿ ಅಲ್ಲಿರ್ತಕ್ಕಂಥ ಎಲ್ಲರೂ ಆನಂದಪಟ್ಟರು. ಅದಾದ ನಂತರ ನನ್ನ ಕಿವಿ ಬಿತ್ತು, KRS ಅಲ್ಲೂ ಸಹಿತ ನೀರು ಯಥೇಚ್ಛವಾಗಿ ಒಳಹರಿವು ಜಾಸ್ತಿ ಆಗಿದೆ ಅಂತ. ಅಂದರೆ ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಇರುತ್ತೆ. ಎಲ್ಲಿ ಹೋದರೂ ಮಹರ್ಷಿಗಳಿಂದ ಅವರ ಕುಟುಂಬಕ್ಕೆ ಅವರ ಹೆಂಡತಿ ಮಕ್ಕಳ ಸಂಕಲ್ಪ ಅಲ್ಲ, ಅದು ಲೋಕ ಕಲ್ಯಾಣಾರ್ಥವಾಗೇ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿದಾಗ ರೈತರು ಯೋಧರನ್ನು ನಾನು ನಿರಂತರವಾಗಿ ನೆನೆಸ್ತಾನೆ ಇರ್ತೇನೆ. ಆ ಸಂಕಲ್ಪಕ್ಕೆ ದೇವರು ಕೊಟ್ಟ ಪ್ರಸಾದ ಅಂತ ತಿಳಿದೆ. ಅದಾದ ನಂತರ ರಾಜ್ಯದಾದ್ಯಂತ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ ಅಂತಕ್ಕಂಥದ್ರ ಮಾತನ್ನು ಆಲಿಸಿದೆ. ಅದು ಬಹಳ ಸಂತೋಷ ಆಯಿತು. ಇದು ಆಧ್ಯಾತ್ಮಿಕಕ್ಕೆ ಧರ್ಮಕ್ಕೆ ಇರತಕ್ಕಂಥ ಶಕ್ತಿ. ಇದಕ್ಕೆ ಸರಿಸಾಟಿ ಮತ್ತೆ ಯಾವುದೂ ಅಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ದಿನ ವಿಶೇಷವನ್ನು ಪ್ರಾರಂಭವನ್ನು ಮಾಡಿದ್ರಿ. ಪಂಚಾಂಗ ಶ್ರವಣವನ್ನು ತಿಳಿಸ್ತಾ ಇದ್ದೀವಿ ಗುರುಗಳೇ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಡಿ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೇಶಿ ನಮಃ, ನವದುರ್ಗಾಯ ನಮಃ, ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 10/7/2023 ಸೋಮವಾರ, ಅಷ್ಟಮಿ, ರೇವತಿ ನಕ್ಷತ್ರ, ಶ್ರೀ ಚಾಮುಂಡೇಶ್ವರಿಯ ಜನ್ಮೋತ್ಸವ, ವರ್ಧಂತಿ ಮಹೋತ್ಸವ. ಬಹಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ. ತಾಯಿಯ ಆ ಪ್ರಸನ್ನತೆ, ತಾಯಿಯ ದರ್ಶನ ನಿಜಕ್ಕೂ ಸೌಭಾಗ್ಯವೇ ಸರಿ. ದೇವಿಯ ಆರಾಧನೆ ಇದೆಯಲ್ಲ, ಆ ದೇವಿಯ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ದೇ ಆದರೆ ಪ್ರತಿಯೊಬ್ಬರಲ್ಲೂ ಸಹಿತ ಒಂದು ಹಸನ್ಮುಖಿತನ, ಒಂದು ನಗುಮುಖ ಇರುತ್ತೆ. ಇವತ್ತು ಮೈಸೂರಿನ ಪ್ರಾಂತ್ಯದಲ್ಲಿರ್ತಕ್ಕಂಥ ಅಂಬಾ ಶಾಂಭವಿ, ಮೈಸೂರಿನ ಪ್ರಾಂತ್ಯದಲ್ಲಿರ್ತಕ್ಕಂತಹ ಸಮಸ್ತರಿಗೂ ಸಹಿತ ಒಂದು ಹಬ್ಬದ ವಾತಾವರಣ. ಹಾಗೆ ದೇವಿಯ ಉಪಾಸನೆ ಮಾಡ್ತಿರ್ತಕ್ಕಂಥವ್ರಿಗೂ ಒಂದು ಹಬ್ಬದ ವಾತಾವರಣನೇ. ತಾಯಿಯನ್ನು ಬೆಳಗ್ಗೆನೇ ಅಮ್ಮನವರಿಗೆ ಅಭಿಷೇಕ ಅಲಂಕಾರ, ಅಮ್ಮನವರಿಗೆ ನೂತನವಾದಂಥ ವಸ್ತ್ರ ಅಲಂಕಾರ, ಅಥವಾ ದೇವರಿಗೆ ಏನು ಸಮರ್ಪಣೆ ಮಾಡಬೇಕೋ ಆ ಸಮರ್ಪಣಾ ಮನೋಭಾವದಿಂದ ಸಮರ್ಪಿಸ್ತಕ್ಕಂಥದ್ದು, ನಾನಾ ಪುಷ್ಪಗಳಿಂದ ಅಲಂಕಾರ ಮಾಡ್ತಕ್ಕಂಥದ್ದು. ಅದಾದ ನಂತರ ತಾಯಿಗೆ ನೈವೇದ್ಯ ಆದ ನಂತರ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಭಕ್ತರಿಗೆ ವಿನಿಯೋಗ. ಇವತ್ತು ಸಾಕಷ್ಟು ಜನ ಭಕ್ತರು ಮೈಸೂರಿಂದ ಹಿಡಿದು ಬೆಟ್ಟದವರೆಗೂ ಒಂದಷ್ಟು ಜನ ಭಕ್ತರು ಅವರವರ ಶಕ್ತಿಯಾನುಸಾರ ಏನಾರು ಒಂದಿಷ್ಟು ಸಿಹಿ ಪದಾರ್ಥ ಖಾದ್ಯಗಳನ್ನು ಮಾಡಿ ಅದನ್ನು ದೇವಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಬರ್ತಕ್ಕಂತಹ ಭಕ್ತರಿಗೆ ಅರವಂಟಿಗೆಯಲ್ಲಿ ಕೊಡ್ತಕ್ಕಂಥದ್ದು, ಅಂದರೆ ಅನ್ನಪ್ರಸಾದವಾಗಿ ಅವ್ರಿಗೆ ಹಂಚುವಂಥದ್ದು. ಯಾರೊಬ್ಬರು ಸಹಿತ ತಾಯಿಯ ಹೆಸರು ಹೇಳಿದ್ರೆ ಅವರು ಬರೀ ಹೊಟ್ಟೆಯಲ್ಲಿ ಬರಬಾರ್ದು, ಅವರು ಹಸಿವಿನಿಂದ ಇರಬಾರ್ದು. ಅದರಲ್ಲೂ ಇವತ್ತಿನ ದಿವಸ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಆ ವರ್ಧಂತಿ ಮಹೋತ್ಸವದಲ್ಲಿ ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತೆ. ಎಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಸರತಿ ಸಾಲಲ್ಲಿದ್ದು ಯಾವುದೇ ನೂಕು ನುಗ್ಗಾಟ ಮಾಡ್ಕೊಳ್ದಿರ, ವ್ಯತ್ಯಾಸಗಳು ಮಾಡ್ಕೊಳ್ದಿರ, ತಾಯಿಯ ದರ್ಶನ, ತಾಯಿಯ ಸೇವೆ ಅದಷ್ಟನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ವ್ಯವಸ್ಥೆ ಅಂತಕ್ಕಂಥ ಮಾತಾಡ್ದಿರ, ಅಲ್ಲಿರ್ತಕ್ಕಂಥದ್ರಲ್ಲೇ ನಾವು ಒಂದಿಷ್ಟು ತೃಪ್ತಿಯಾಗಿ ಭಗವಂತನ ಭಗವತಿಯ ದರ್ಶನ ಮಾಡ್ಕೊಂಡು ಬರುವಂಥದ್ದಾಗಲಿ. ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿಯನ್ನು ನೋಡುವುದಕ್ಕೆ
ನೀವೆಲ್ಲರೂ ಸಹಿತ ಕಾತುರತೆಯಿಂದ ಇದ್ದೀರಿ. ಆ ತಾಯಿಯನ್ನು ಪುನಃ ಮತ್ತೊಮ್ಮೆ ದರ್ಶನಕ್ಕೆ ನಿಮಗೆ ವ್ಯವಸ್ಥೆ ಮಾಡುವಂಥ ಯೋಚನೆ ನಮಗೂ ಇದೆ. ಅದನ್ನು ಮುಂದಕ್ಕೆ ನೋಡೋಣ. ಆದರೆ ಈಗ ರಾಶಿಫಲದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ತನ್ನದೇ ಆದಂತಹ ಒಂದಷ್ಟು ಫಲಗಳಿದೆ. ಆ ಫಲಗಳನ್ನು ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದರ ಅರಿವು, ಚಿಂತನೆ ಇದ್ದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ತೃಪ್ತಿಕರವಾದಂತಹ ಫಲಗಳು ನಿಮಗೆ ಸಿಗಬೇಕಾದ್ರೆ ಆ ಪ್ರಸನ್ನತೆ, ದೇವಿಯ ಆರಾಧನೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗೌರೀರ್ಮಿಮಾಯ್ ಸಲಿಲಾ ನಕ್ಷತ್ರ ದ್ವಿಪದೇನ್ ಬಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದಿ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಭಗವತಿಯ ಪ್ರಾರ್ಥನೆ ಮಾಡ್ತಾ ಭಗವಂತನ ಆಶೀರ್ವಾದ ಪಡೆಯುವಂಥ ವಿಶೇಷವಾದಂಥ ದಿನ, ವಾರದ ಮೊದಲನೇ ದಿನ ಸೋಮವಾರ. ಸೋಮೇಶ್ವರ, ಸುಂದರೇಶ್ವರರ, ಪರಮೇಶ್ವರರ ಅನುಗ್ರಹ ಪಡಿತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳಿತನ್ನು ಕಾಣ್ತೀರಿ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಬಹಳ ಅಚ್ಚುಕಟ್ಟಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ, ಸಮಾಧಾನ ಇರಲಿ, ತೃಪ್ತಿಕರವಾದಂಥ ಬದುಕು ನಿಮ್ಮದಾಗಲಿ. ಹಾಗೆ ಇವತ್ತಿನ ಆಲೋಚನೆ, ಯೋಚನೆ ಅದನ್ನು ಸರಿಯಾದ ರೀತಿ ಮಾಡುವಂಥದ್ದಾಗಲಿ. ಇವತ್ತು ನೀವೇನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಆಗ್ತಾ ಇರುತ್ತೆ. ಆ ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮಗೆ ಸಿಗಬೇಕಾದ್ರೆ ನೀವು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಶ್ರದ್ಧಾಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರು ಏನೇ ವ್ಯವಹಾರ ಮಾಡಬೇಕಾದ್ರೂ ಮಾತಾಡುವಾಗ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಇವತ್ತು ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು, ಅಂತಹವರಿಂದ ಒಂದಷ್ಟು ನಿಂದನೆ ಮಾತುಗಳು ಒಳಪಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಬೇಕು. ಅದರ ಜೊತೆಗೆ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು ಅವ್ರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ. ಎಷ್ಟೇ ತಾವು ಜ್ಞಾನವಂತರಾಗಿ ಬುದ್ಧಿವಂತರಾಗಿದ್ದು ನಿಮ್ಮ ಕೆಲಸದಲ್ಲಿ ತಾವೇ ಚಾಕುಚಕ್ಯತೆಯಿಂದ ನಡೆದರೂ ನಿಮಗೆ ಅರಿವಿನ ಕೊರತೆ ಇವತ್ತು ಆಗಬಹುದು. ಮತ್ತೊಬ್ಬರ ಸಹಾಯ ಇವತ್ತು ಬೇಕಾಗ್ಬೋದು. ಹಾಗೆ ಮಾಡೋ ಕೆಲಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಖಂಡಿತ ಅದರಿಂದ ಒಳ್ಳೆತನ ಕಾಣ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಕಾರ್ಯ ಅಂತ ಮಾಡಿದ್ರೂ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಿ, ಜೊತೆಗೆ ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಪತ್ರೆ ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಫಲಾಫಲಗಳನ್ನು ಹೆಚ್ಚಿನ ರೀತಿಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ತಾವು ಸಹಿತ. ಯಾಕೆಂದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಣ್ಣು ಮುಂದೆ ಎಲ್ಲವೂ ಸಹಿತ ಕೆಲಸ ಆದಂಗೆ ಅನಿಸುತ್ತೆ. ಪರವಾಗಿಲ್ಲಪ್ಪ, ಸಂತೋಷವಾಗಿರ್ಬೋದು ಅನಿಸುತ್ತೆ. ದೂರಬಾರ ಪ್ರಯಾಣ ಹೊರಡಬೇಕಾದಂಥ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ಆ ಕ್ಷಣಕ್ಕೆ ಬಂದು ಒದಗುವ ಸಮಸ್ಯೆ ಇದೆಯಲ್ಲ, ಅದನ್ನು ತಡಿಲಿಕ್ಕಾಗದಂಥ ರೀತಿಯಲ್ಲಿ ಇರುತ್ತೆ. ಇವತ್ತು ಕೆಲವು ಕಂಡು ಕಾಣದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಭಾಳ ಹತ್ತಿರದಲ್ಲಿರ್ತಕ್ಕಂಥವ್ರು, ಗುರ್ತಲ್ಲಿರ್ತಕ್ಕಂಥವ್ರು, ನೆಮ್ಮದಿಯಾಗಿ ನೋಡಿ ಮಾತಾಡಿಸ್ತಕ್ಕಂಥವ್ರು ಸಹಿತ ಸ್ವಲ್ಪ ಮಟ್ಟಿಗೆ ವಿರೋಧ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಇದೆ ಅಂತಲ್ಲ, ಆದರೆ ಬೇಡದ ವಿಚಾರಗಳಿಗೆ ತಲೆ ಹಾಕುವಂಥ ಪರಿಸ್ಥಿತಿನೇ ಸಾಕಷ್ಟು ಆಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಧ್ಯಾಹ್ನ ಸಾಧ್ಯವಾದರೆ 12 ಗಂಟೆ ಅಭಿಜಿನ್ ಲಗ್ನ ಆದಮೇಲೆ 12ರಿಂದ 2 ಗಂಟೆ ಒಳಗೆ
ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೂ ಅಥವಾ ಯಾರಾದರೂ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಅತಿ ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ ಬನ್ನಿ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ವಿಜಯಪುರ ಅಂತ ಮಾಡ್ತಿದ್ದೀನಿ ಗುರುಜಿ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ. ಅಶ್ವಿನಿ ಅಂತ ಹೇಳಿ ವಿಜಯಪುರದಿಂದ ಕರೆ ಮಾಡ್ತಿದ್ದೀರಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಹೌದು ಗುರುಜಿ, ನನ್ಗೆ ನನ್ನ ವಿವಾಹದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಆರಾಮಿದ್ದೀರಿ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀನು ಚೆನ್ನಾಗಿದೆ ತಾಯಿ? ಹಾ ಗುರುಜಿ ಆರಾಮಿದ್ದೀರಿ. ನಾನು ವಿಜಯಪುರ ಅಂತ ಮಾಡ್ತಿದ್ದೀನಿ ಗುರುಜಿ. ಅಮ್ಮ ವಿಜಯಪುರ ಅಂತ ಮಾತಾಡ್ತಿದ್ದೀನಿ ಗುರುಜಿ ನಾನು. ಮಳೆ ಆಗ್ತಾ ಇದೆಯಾ ನಿಮ್ಮ ಕಡೆ? ಮಳೆ ಚೆನ್ನಾಗಿ ನಡೀತಾ ಇದೆಯಾ? ಹಾ ಗುರುಜಿ, ಸ್ವಲ್ಪ ಇದೆ ಗುರುಜಿ, ಜಾಸ್ತಿ ಏನಿಲ್ಲ. ಜಾಸ್ತಿ ಇಲ್ಲ, ಮಳೆ ಆಗ್ಬೇಕು, ಇನ್ನೂ ಬೇಕು ಮಳೆ. ಹಾ ಗುರುಜಿ, ಈ ಕಡೆ ಉತ್ತರ ಕರ್ನಾಟಕ ಗುರುಜಿ ಬೇಕಾಗತ್ತೆ ಗುರುಜಿ, ಈ ಕಡೆ ಬಯಲ್ಸಿದ್ರು ಬರುತ್ತೆ. ಯಾಕೆಂದ್ರೆ ಈಗಾಗಲೇ ನಿಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇರ್ಬೋದು, ಆದರೆ ಬೇರೆ ಕಡೆಯಿಂದ ಬರ್ತಾ ಇರೋ ಮಳೆ, ಆ ನೀರು ಪ್ರವಾಹ ಅಂತೂ ಉತ್ತರ ಕರ್ನಾಟಕ ಕಡೆನೂ ಹರ್ಕೊಂಡ್ ಬರ್ತಾ ಇರುತ್ತೆ. ಅದಂತೂ ಒಳಹರಿವು ಚೆನ್ನಾಗಿ ಬರ್ತಾ ಇದೆ. ಇರ್ಲಿ, ಆದ್ರೂ ನಿಮ್ಮ ಭಾಗದಲ್ಲಿ ಮಳೆ ಬೇಕು, ನಾವು ಇನ್ನೂ ಪ್ರಾರ್ಥನೆ ಮಾಡೋಣ. ಸರಿ ಗುರುಜಿ. ಹೇಳು ತಾಯಿ. ಗುರುಜಿ, ನಂದು ವಿವಾಹದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಂದು ಗುರುಜಿ, ನನ್ಗೆ ಈಗ ಬಂದಿದೆ ಗುರುಜಿ, ವರದ ಅಂತ ಬಂದಿದೆ ಗುರುಜಿ. ಇಷ್ಟ ದಿವ್ಸ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ಬಂದಿದೆ. ಅದ್ ಬಂದಿರೋ ವರ ಅದು ಒಳ್ಳೇದಾಗುತ್ತಾ ಇಲ್ಲ ಅಂತ ಕೇಳ್ಬೇಕಾಗಿತ್ತು ಗುರುಜಿ. ಈಗ ಬಂದಿರ್ತಕ್ಕಂಥ ವರ, ಆ ವರ ನಿನಗೆ ಇಷ್ಟ ಆಗಿದ್ಯಾ? ಹಾ ಗುರುಜಿ, ನಮ್ಮ ಫ್ಯಾಮಿಲಿಗೆ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ. ಫ್ಯಾಮಿಲಿಗೂ ನಿಮಗೂ ಎಲ್ಲ ಇಷ್ಟವಾಗಿದ್ರೆ ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಆದರೆ ಕಂಟಿನ್ಯೂ ಆಗೋದಕ್ಕೆ ಮೊದಲು ಒಂದು ಕಡೆ ಪುನಃ ಎಲ್ಲೋ ಮನಸ್ಸಿಗೊಂದಿಷ್ಟು ಅಸಮಾಧಾನ ಅಂತ ಉಂಟಾಗತ್ತೆ. ಅಸಮಾಧಾನ ಉಂಟಾಗಿ ಏನೋ ಬಿಡಪ್ಪ ಆಯ್ತು ಬೇಡ ನೋಡೋಣ ಅನ್ನೋ ತರ ಬಂದು ಪುನಃ ಇದು ಗಟ್ಟಿ ಆಗತ್ತೆ. ಯಾಕೆಂದ್ರೆ ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನಿನಗಾಗಿರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಹೀಗೇನೆ ಇದೆ. ಎಲ್ಲವೂ ಪ್ರಾರಂಭದಲ್ಲಿ ಬಹಳ ಜೋಶಾಗಿ ಮುಂದಕ್ಕೆ ಬಂದ್ಬಿಡುತ್ತೆ, ಮಧ್ಯದಲ್ಲಿ ಪುನಃ ಒಂದು ಸಣ್ಣ ಸಂದೇಹ ಶುರುವಾಗುತ್ತೆ. ಅದಾದ್ಮೇಲೆ ಪರವಾಗಿಲ್ಲಪ್ಪ ಅಂತ ಕೈ ಹಿಡಿಯುತ್ತೆ. ಅಂದ್ರೆ ಇಲ್ಲಿವರೆಗೂ ನಿನ್ನ ಬೆಳೆದು ಬಂದಂತ ಹಾದಿಯಲ್ಲಿ ನಿನಗೆ ಸಿಕ್ಕಂತ ಸೌಭಾಗ್ಯಗಳೆಲ್ಲ ಹೀಗೆ ಇದೆ. ಅದಕ್ಕೆ ಈಗ ಬಂದಿರತಕ್ಕಂಥ ವರ ಸಹಿತ ಹಾಗೇ ಇದೆ. ನಿಮ್ಮಿಬ್ಬರ ಮನಸ್ಸು ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಅದಕ್ಕೆ ಮುಂಚೂರು ಮಾತಾಡುವಂಥದ್ದು, ಮನಸ್ಸು ಇಬ್ಬರು ಬೇರೆ ಆಗುವಂಥದ್ದು, ಪುನಃ ಒಂದಾಗುವಂಥ ಪರಿಸ್ಥಿತಿ ಈ ಸದ್ಯನೂ ಇದೆ. ಆದರೆ ಈಗ ನೀನೊಂದು ಎಚ್ಚರಿಕೆಯಾಗಿ ಒಂದು ಕೆಲಸ ಮಾಡಬೇಕು. ಒಂದು ಅರಿಶಿಣದ ಮುದ್ದೆ, ಒಂದಿಷ್ಟಪ್ಪ ಅರಿಶಿಣ ತಗೋ, ಒಂದು 50 ಗ್ರಾಮ್ ಅರಿಶಿಣ ತಗೋ. ಆ 50 ಗ್ರಾಮ್ ಅರಿಶಿಣದಲ್ಲಿ 54 ಅರಿಶಿಣದ ಉಂಡೆಗಳನ್ನು ಮಾಡು. 54 ಅರಿಶಿಣದ ಉಂಡೆಗಳನ್ನು ಮಾಡಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ದುಮ್ ದುರ್ಗಾಯೇ ನಮಃ, ಓಂ ದುಮ್ ದುರ್ಗಾಯೇ ನಮಃ ಇದನ್ನ 4 ದಿವಸ ಮಾಡು. 4 ದಿವಸ 54 ಉಂಡೆಗಳನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ನೀರಿಟ್ಕೊಂಡು ಆ ನೀರಿಗೆ ಈ ಉಂಡೆಗಳನ್ನು ಹಾಕು, ಅರಿಶಿಣದ ಉಂಡೆಯನ್ನು. ಅದು ನೀರಲ್ಲಿ ಕರಗದ ಮೇಲೆ ಅದನ್ನು ತಗೊಂಡು ಹಸಿರು ಗಿಡದ ಮೇಲೆ ಹಾಕು. ಇದನ್ನು 4 ದಿವಸ ನೀನು ಮಾಡಲೇಬೇಕು. 4 ದಿವಸ ಮಾಡಿದ್ರೆ 2 ಥರ ಅನುಕೂಲ ನಿನಗಿದೆ ನಿನ್ನ ಸ್ವರತರಂಗ ಪ್ರಕಾರ. ಒಂದು, ಈಗ ಬಂದಿರತಕ್ಕಂಥ ಸಂಬಂಧ ಗಟ್ಟಿ ಆಗೋದು. ಎರಡನೇದು, ನಿನ್ನ ಮನಸ್ಸಲ್ಲಿ ಆಗಿಂದಾಗಲೇ ನಾನು ಏನೋ ತಪ್ಪು ಮಾಡಿದ್ದೀನಿ ಅಂತ ಯಾವಾಗಲೂ ಬಾಧೆ ಪಡ್ತಾ ಇರ್ತೀಯಲ್ಲ, ಇದು ನಿನಗೆ ಬಾಧಿಸುತ್ತೋ ಇಲ್ವೋ? ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ. ಯಾಕೆಂದ್ರೆ ನಾಳೆ ಇನ್ನೊಬ್ಬರ ಮನೆ ದೀಪ ಹಚ್ಚುವಂತ ಹೆಣ್ಮಗು ನೀನು ತಪ್ಪು ಮಾಡ್ತೀಯೋ ಬಿಡ್ತೀಯೋ, ಆದ್ರೂ ನಾನು ಏನೋ ತಪ್ಪು ಮಾಡಿದೆ ಅಂತ ಆ ನೋವಲ್ಲೇ ಒದ್ದಾಡ್ತಾ ಇರ್ತೀಯಲ್ಲ, ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ ನೀನು. ಆದಷ್ಟು ಬೇಗ ಇದನ್ನು ಮಾಡು. ಆದಷ್ಟು ಆಷಾಢ ಮಾಸ ಮುಗಿದು ಶ್ರಾವಣದಲ್ಲಿ ನಮಗೆ ಸ್ವೀಟ್ ಕಳಿಸೋಂಗಾಗ್ಲಿ, ಒಳ್ಳೇದಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡ್ವಿ. ಈಗ ಮತ್ತೆ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೂ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಬೇಡದ ಆಲೋಚನೆಗಳು ಸಾಕಷ್ಟು ಇರುತ್ತೆ. ಮನಸ್ಸಲ್ಲಿ ಏನೋ ಒಂಥರ ಆತಂಕ ಇರುತ್ತೆ. ಎಲ್ಲವೂ ಬೇಕು ಬೇಡಗಳ ಚಿಂತನೆ ನಡೀತಾ ಇರುತ್ತೆ.
ಮನಸ್ಸು ಅಂದುಕೊಂಡ ತಕ್ಷಣ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಕೆಲಸಕ್ಕೆ ಬಾರದಂಥ ಚಿಂತನೆಗಳು ಮಾಡಿ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿಯೇ ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ತಾವು ಅಂದುಕೊಂಡಿದ್ದ ಕೆಲಸಗಳಾಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಜೊತೆಗೆ ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಒಂದಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ, ಸ್ವಂತ ಉದ್ಯೋಗ ಸ್ವಂತ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕಾದ್ರೆ, ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ನೀವು ಮಾಡಬೇಕಾದ್ದು ಬಿಲ್ಲುಪತ್ರೆ ಮೇಲೆ ಬಿಲ್ಲುಪತ್ರೆಗೆ ಶ್ರೀಗಂಧವನ್ನು ಹಚ್ಚಿ ಅದನ್ನು ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಗಂಧ ಲಕ್ಷ್ಮೀ ಸ್ವರೂಪ, ಹಾಗೆ ಬಿಲ್ಲುಪತ್ರೆ ಅದು ಲಕ್ಷ್ಮಿಗೆ ಪ್ರೀತಿ, ಅದರಲ್ಲೂ ಶಿವನಿಗೆ ಅರ್ಚನೆ ಮಾಡೋದ್ರಿಂದ ಅದು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಇದರಿಂದ ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ ಸಿಂಹರಾಶಿಯವರು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶಿವನ ದರ್ಶನ ಮಾಡಿ ಅಥವಾ ಬಿಲ್ಲುಪತ್ರೆಯನ್ನು ಸ್ವಾಮಿಯ ಸಾನ್ನಿಧ್ಯಕ್ಕೆ ಕಳಿಸೋದಕ್ಕೂ ಮುನ್ನ ಒಂದಿಷ್ಟು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಬಿಲ್ಲುಪತ್ರೆಗೆ ಹಚ್ಚಿ ತದನಂತರ ಕಳಿಸೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರವಾಗೂ ಸಹಿತ ಮನಸ್ತಾಪ ಬರ್ತಾ ಇರುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗ್ತಾ ಇರುತ್ತೆ. ಅಧಿಕವಾದಂಥ ಚಿಂತನೆ ಮತ್ತು ಚಂಚಲತೆ ಜಾಸ್ತಿ ಆಗೋದ್ರಿಂದ ಕೆಲಸಕ್ಕೆ ಬಾರದ ಆಲೋಚನೆಗಳು ಸಾಕಷ್ಟು. ಹಾಗೆ ಯಾರು ನನ್ನೋರು ಅಂತ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಮೋಸ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತಿನ ದಿವಸ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಧರ್ಮ ಜಾಗೃತಿ, ಧರ್ಮ ವಿಜಯತೆ, ಹಾಕುವ ಹೆಜ್ಜೆಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ಉದ್ದಿನ ಕಾಳು, ಉದ್ದು ಮತ್ತು ಹೆಸರು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ಹಸಿರು ಗಿಡದ ಮೇಲೆ ಹಾಕಿ, ಹಾಗೆ ಸಾಧ್ಯವಾದರೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಆಹಾರವನ್ನು ಉಣಬಡಿಸಿ, ಅಥವಾ ಒಂದಷ್ಟು ಗಿಡ ಮರಗಳಿಗೆ ನೀರು ಹಾಕಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮುಂದೆ ಸಾಧ್ಯವಾದಷ್ಟು ನಮ್ರತೆಯಿಂದ ನಡ್ಕೊಳ್ಳಿ. ನೀವೆಷ್ಟೇ ಜ್ಞಾನವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಶಕ್ತಿವಂತರಾಗಿರ್ಬೋದು, ಅಥವಾ ತಂದೆ ತಾಯಿಗಿನ್ನ ಹಣದಲ್ಲಿ ಭಾಳಷ್ಟು ಮುಂದಿರ್ಬೋದು. ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಇದು. ಸ್ವಲ್ಪ 4 ಕಾಸು ಸಂಪಾದನೆ ಮಾಡಿಬಿಟ್ರೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಅಪ್ಪ ಅಮ್ಮನ್ನ ಕಡೆಗಾಣಿಸ್ತಕ್ಕಂಥದ್ದು. ಯಾಕೆಂದರೆ ಅಧಿಕವಾದಂಥ ದುಡ್ಡು ನಿಮ್ಮನ್ನು ಆಟ ಆಡಿಸ್ತಾ ಇರುತ್ತೆ. ಈ ದುಡ್ಡು ನಿಮ್ಮ ಅಪ್ಪ ಅಮ್ಮ ನೋಡಿದ ಮೇಲೆ ನೀವು ನೋಡ್ತಿದ್ದೀರಿ ಅಂತಕ್ಕಂಥದ್ದನ್ನು ಮರೆತು ಬಿಡ್ತೀರಿ. ಹಣಕಾಸು 4 ಕಾಸು ಸಂಪಾದನೆ ಮಾಡಿದ ತಕ್ಷಣ ಅಪ್ಪ ಅಮ್ಮನ ಮೂಲೆಗೆ ಹಾಕುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಡೀತಾ ಇದೆ. ಏನೇ ಆದರೂ ನಾವು ತಲೆಬಗ್ಸಿ ನಿಲ್ಲಬೇಕಾದ್ದು ಅವ್ರ ಮುಂದೆ ಅಂತಕ್ಕಂಥದ್ದನ್ನು ಮರೆತು ಹೋದರೆ ಅದೆಲ್ಲೋ ಒಂದು ಕಡೆ ಈ ಪ್ರಕೃತಿ ನಮ್ಮನ್ನು ಪುನಃ ಜ್ಞಾಪಕ ಪಡುವಂಗೆ ಮಾಡುತ್ತೆ, ಪುನಃ ನಮ್ಮನ್ನು ಸರಿಯಾದ ದಾರಿ ಕರ್ಕೊಂಡು ಬರುತ್ತೆ. ಅದರಿಂದ ಇವತ್ತಿನ ದಿವಸ ಅಂತಹ ಚಿಂತನೆಗಳಿದ್ದರೆ ದೂರ ಮಾಡಿ ಒಳ್ಳೆ ಮನಸ್ಸಿನಿಂದ ಇರಿ, ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡು ಹೋಗ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಮಾಡೋ ಕೆಲಸದಲ್ಲಿ ಏನಾರದಿಷ್ಟು ಲಾಭವನ್ನು ತಂದುಕೊಳ್ಬೋದಾದರೆ ಇವತ್ತು ತಾಯಿ ಚಕ್ರೇಶ್ವರಿ, ಭುವನೇಶ್ವರಿ, ರಾಜರಾಜೇಶ್ವರಿ ಹಾಗೆ ಒಂದು ದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಹಾಗೆ ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥ ಯೋಗ ಫಲನೂ ನಿಮ್ಮದಾಗತ್ತೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವು ಇವತ್ತಿನ ದಿವಸ ಯಾರೋ ಏನೋ ಹೇಳ್ತಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕೋಕ್ಕಿಂತ ನಿಮ್ಮ ಸ್ವಂತ ಆಲೋಚನೆಯಲ್ಲಿ ಸರಿ ತಪ್ಪನ್ನು ಆಲೋಚಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ಮುನ್ನಡಿತೀರಿ, ಅಲ್ಲಿ ಏನೋ ವ್ಯತ್ಯಾಸ ಕಾಣ್ತಾ ಇರ್ತೀರಿ. ಯಾವುದನ್ನು ನೀವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಒಂದಷ್ಟು ಆರೋಗ್ಯ ಸಮಸ್ಯೆ ಇದ್ದರೆ ಒಂದಷ್ಟು ಮಾನಸಿಕವಾದಂಥ ಒತ್ತಡ, ಜೊತೆಗೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅವ್ರು ನಡ್ಕೊಳ್ಳುವಂಥ ರೀತಿ ನಿಮ್ಮ ಮನಸ್ಸಿಗೆ ಇಷ್ಟವಾಗದಿರ ಒಂದಷ್ಟು ನೋವು ಪಡುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಒಂದು ಚಿಂತನೆ ಮಾಡಿ, ಯಾರನ್ನೂ ಯಾವಾಗೂ ನಾವು ತೃಪ್ತಿಪಡಿಸೋಕ್ಕಾಗಲ್ಲ, ಯಾರನ್ನೂ ಸಹಿತ ತೃಪ್ತಿಪಡಿಸಿ ಅವರಂತೆ ನಾವು ನಡೀಲಿಕ್ಕಾಗಲ್ಲ. ನಿಮ್ಮ ನಡವಳಿಕೆಗಳಲ್ಲಿ ವ್ಯತ್ಯಾಸ ಬಾರದಂಥ ರೀತಿ ನಿಮ್ಮ ಜೀವನ ಇದ್ದರೆ ಸುತ್ತಮುತ್ತ ಪರಿಸರದಲ್ಲಿ ಬಂದು ಹೋಗುವ ಕ್ಷಣಗಳು ಮಾತ್ರ ಅದಾಗಿರುತ್ತೆ. ಆದರೆ ಅದರಿಂದ ದುಃಖ ಪಡ್ತಕ್ಕಂಥದ್ದು ಅಥವಾ ಸಂತೋಷ ಪಡ್ತಕ್ಕಂಥದ್ದು ಅಥವಾ ಏನೋ ನಷ್ಟ ಆಯಿತು ಅಂತ ತಿಳ್ಕೊಳ್ಳೋದನ್ನು ಬಿಟ್ಟರೆ ನಾವು ಹ್ಯಾಪಿಯಾಗಿರ್ಬೋದು, ಸಂತೋಷವಾಗಿರ್ಬೋದು. ಇದನ್ನೇ ಇವತ್ತು ವೃಶ್ಚಿಕ ರಾಶಿಯವರು ಮಾಡಿ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸ್ವಾಮಿ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸ್ವಾಮಿ. ಚೆನ್ನಾಗಿದ್ದೀರಾ, ಆಯ್ತು. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾಸನದಿಂದ ಕರೆ ಮಾಡ್ತಾ ಇರೋದು. ಹಾಸನದಿಂದ. ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗಳ ಸಮಸ್ಯೆ ಇದೆ ಸ್ವಾಮಿ. ಆಯ್ತು ಸರ್, ಓಕೆ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸ್ವಾಮೀಜಿ. ನಮಸ್ತೆ ರಾಯರೇ, ಹೇಳಿಪ್ಪ. ಹಾಸನದಿಂದ ಮಾತಾಡ್ತಾರೆ ಸ್ವಾಮಿ. ಹಾಂ ಹಾಂ. ನನ್ನ ಮಗನಿಗೆ ಅವನು ಚಿತ್ತ ನಕ್ಷತ್ರ ತುಲಾ ರಾಶಿ. ಅವನ ಮಗನ ಶರೀರದಲ್ಲಿ ಒಂದು ಆತ್ಮ ಪ್ರವೇಶ ಆಗ್ಬಿಟ್ಟಿದೆ. ಪ್ರತಿನಿತ್ಯ ರಾತ್ರಿ ಅವನು ಬೆಂಗಳೂರಿದ್ದಾನೆ, ನಾವು ಹಾಸನಿದ್ದೀವಿ. ಫೋನ್ ಮಾಡಿ ತುಂಬಾ ತೊಂದರೆ ಕೊಡ್ತಾ ಇದೆ, ಕಿರುಕುಳ ಕೊಡ್ತದೆ. ಪ್ರತಿನಿತ್ಯ ರಾತ್ರಿ ಫೋನ್ ಮಾಡುತ್ತೆ. ಅದಕ್ಕೆ ಪರಿಹಾರ ಸ್ವಾಮಿ. ಯಾವ ಥರ ಸಮಸ್ಯೆ ಅನುಭವಿಸ್ತಾನ ಆತ? ನಮ್ಮ ಮಣ್ಣು ಶರೀರದಲ್ಲಿ ಇದೆ ಅದು. ಮತ್ ನೈಟ್ ಟೈಮ್ ನಮ್ಗೆ ಫೋನ್ ಮಾಡುತ್ತೆ. ಫೋನ್ ಮಾಡಿ ಬೈಯೋದು ಇದೆಲ್ಲ ಮಾಡ್ತಾ ಇರುತ್ತೆ. ಹೆಚ್ಚು ಕಡಿಮೆ 2 ಗಂಟೆ ಕಾಲ ಫೋನ್ ಮಾಡುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಮಗನಿಗೆ ತೊಂದರೆ ಕೊಡ್ತೀನಿ, ಅವ್ನ್ ಪ್ರಾಣ ತೆಗಿತೀನಿ ಅಂತ ಎದುರಿಸ್ತದೆ ನಮ್ಗೆ. ನಾವು ಸ್ವೀಕರಿಸಲೇಬೇಕು ಅದನ್ನ. ಸ್ವೀಕರಿಸಲ್ಲ ಅಂತ ತೊಂದರೆ ಆಗುತ್ತೆ. ಈ ಸಮಸ್ಯೆ ವಿಚಿತ್ರವಾದ ಸಮಸ್ಯೆ. ಮಗನ ದೇಹದಲ್ಲಿ ಆತ್ಮ ಸೇರಿ ಆ ಆತ್ಮ ಅಲ್ಲಿದ್ದಾಗ ಆಗ ನಿಮಗೆ ಫೋನ್ ಬರುತ್ತೆ. ಫೋನ್ ಎತ್ಕೊಳ್ಳಿಲ್ಲ ಅಂದ್ರೆ ಇಕ್ಕಟ್ಟಾಗತ್ತೆ. ಇದು ರಾತ್ರಿ ಹೊತ್ತು ಮಾತ್ರ ಬರುತ್ತೆ. ರಾತ್ರಿ ಹೊತ್ತು ಮಾತ್ರ. ಆ ಆತ್ಮದಲ್ಲಿ ಯಾರ ಹೆಸರು ಅಂತ ಹೇಳುತ್ತೆ? ಎಲ್ಲ ವಿಷಯ ಮಾತಾಡುತ್ತೆ. ಆ ಯಾರ ಹೆಸರು ಅಂತ ಮಾತಾಡುತ್ತೆ? ಅವ್ರು ನಿಮಗೆ ಪರಿಚಯ ಇದ್ದಾರ ಅಥವಾ ಅವ್ರಿಗೂ ನಿಮಗೆ ಏನ್ ಸಂಬಂಧ? ಮಗ ನನ್ನ ಸ್ವಂತ ಮಗ. ಮಗ ನಿಮಗೆ ಸ್ವಂತ ಆಗಿರ್ಬೋದು. ಅಲ್ಲಿ ಬಂದು ಸೇರುವ ಆತ್ಮ ನಿಮಗ್ ತೊಂದರೆ ಕೊಡ್ಬೇಕಾದ್ರೆ ಆತ್ಮಕ್ಕೂ ನಿಮಗೂ ಏನ್ ಸಂಬಂಧ? ಅದು ಗೊತ್ತಾಗ್ತಿಲ್ಲ ಸ್ವಾಮಿ. ಅದ್ ಹೇಳ್ತಾರೆ ಯಾರೋ ಕಳ್ಸಿದಾರೆ ಅಂತ ಹೇಳ್ತದೆ. ಇಲ್ಲಿಂದ ಬಂದಿದ್ದೀನಿ ನಾನು, ನಿನ್ ಸಂಬಂಧ ಯಾರ ಕಳ್ಸಿಕೊಟ್ಟಿದ್ದೆ ನನ್ನ ಅಂತ ಹೇಳುತ್ತೆ. ಎಲ್ಲ ಮಗ ಹೋದಾಗ ಪ್ರವೇಶ ಮಾಡಿದೀನಿ ಶರೀರನ ಅಂತ ಹೇಳ್ತೆ ಸ್ವಾಮಿ. ಆದ್ರೆ ನಿಮ್ಮ ಪೂರ್ವಪರ ಚರಿತ್ರೆ ಎಲ್ಲ ಹೇಳುತ್ತಾ? ಎಲ್ಲ ಹೇಳಿದ್ರೆ ಸ್ವಾಮಿ, ಎಲ್ಲ ಹೇಳುತ್ತೆ. ನಮ್ಮೂರ್ ಕಡೆ ಸಮಸ್ಯೆ ಹೇಳುತ್ತೆ, ನನ್ನ ಸಮಸ್ಯೆ ಹೇಳಿ ಮಾತಾಡುತ್ತೆ, ಮಗನ ಸಮಸ್ಯೆನೂ ಮಾತಾಡುತ್ತೆ. ಈ ತರ ಇದೆ ಅಂತ. ಒಂದ್ ಕೆಲಸ ಮಾಡಿ, ಹತ್ತಿರದಲ್ಲಿ ನೀವು ಆದಷ್ಟು ಬೇಗ ಇದನ್ನ ಹೀಗೆ ತಡ ಮಾಡಿಕೊಂಡು ನಾಳೆ ಇದು ಇನ್ನೊಂದು ಥರ ರೌದ್ರ ಮಾಡಿ ನಿಮ್ಮ ಮಗನ ಮಾನಸಿಕವಾದಂತಹ ಒತ್ತಡಗಳಾಗಿ ಅವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋದಕ್ಕಿಂತ ಮುನ್ನ ಮಗನ ಜೊತೆ ಮಾಡಿಕೊಂಡು ಹತ್ತಿರದಲ್ಲೇ ಪಕ್ಕದ ರಾಜ್ಯ ಕೇರಳದಲ್ಲಿ ಭಗವತಿ ಸಾನ್ನಿಧ್ಯ ಇದೆ. ಕೇರಳ ಭಗವತಿ ಸಾನ್ನಿಧ್ಯದಲ್ಲಿ ಇಂತಹ ಆತ್ಮಗಳಿಗೆ ಅಲ್ಲಿ ತೃಪ್ತಿಯಾದಂತಹ ರೀತಿ ಅಲ್ಲಿ ಬದುಕು ತೋರಿಸಿ ಅಲ್ಲಿಂದ ನಿಮ್ಮ ಮಗನ ಸೇಫಾಗಿ ನೀವು ಕರ್ಕೊಂಡು ಬರಲಿಕ್ಕೆ ದಾರಿಯಾಗುತ್ತೆ. ಕೇರಳ ಅಲ್ಲಿರ್ತಕ್ಕಂತಹ ಭಗವತಿಯ ಸಾನ್ನಿಧ್ಯಕ್ಕೆ ಮಗನ ಕರ್ಕೊಂಡೋಗಿ ಅಲ್ಲಿ ಬೆಳಗ್ಗೆ ಆ ದೇವಿಯ ಸಾನ್ನಿಧ್ಯದಲ್ಲಿ ನಿಲ್ಲಿಸಿ ಅಭಿಷೇಕ ಪೂಜೆ ಆಗೋ ತನಕ 1 ರಾತ್ರಿ ಅಥವಾ 2 ರಾತ್ರಿ ಅಲ್ಲೇ ಸ್ಟೇ ಮಾಡಿ. 2 ರಾತ್ರಿ ಅಲ್ಲೇ ಇದ್ದು ಆ ದೇವರ ಪ್ರಾಂತ್ಯದಲ್ಲಿದ್ದು ಅಲ್ಲಿ ಸೇವೆಗಳನ್ನು ಸಲ್ಲಿಸ್ಕೊಂಡು ಬಂದರೆ ಇಂತಹ ಆತ್ಮಗಳಿಗೆ ಅಲ್ಲಿ ಮುಕ್ತಿ ಸಿಗುತ್ತೆ. ಅಲ್ಲಿಂದ ನಿಮ್ಮ ಮಗನಿಗೆ ಒಂದಷ್ಟು ನೆಮ್ಮದಿ ಸಿಗುತ್ತೆ. ಇದರ ಮಧ್ಯದಲ್ಲಿ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಇದನ್ನು ಆದಷ್ಟು ಬೇಗ ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಧನುರ್ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸೋಣ. ಒಳ್ಳೆಯದಾಗಲಿ. ಇನ್ನು ಧನುರ್ ರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ ಆಗಲಿ, ವ್ಯವಹಾರಗಳು ಮಾಡುವಾಗಲಿ, ಆಫೀಸು ಕಚೇರಿಗಳಲ್ಲಿರ್ತಕ್ಕಂಥ ಕಾಲ ಆಗಲಿ, ಅಥವಾ ನಿಮ್ಮ ಆತ್ಮೀಯರು ಸ್ನೇಹಿತರು ಹೊಸದಾಗಿ ಸ್ನೇಹ ಬೆಳೆಸುವಂಥ ರೀತಿ, ಅಥವಾ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕಿ ಏನೋ ಒಂದು ಬದಲಾವಣೆ ತರಬೇಕು ಅಂದ್ಕೊಂಡ್ರೆ, ಅಥವಾ ಯಾರು ನನ್ನವರು ತನ್ನವರು ಅಂತಕ್ಕಂಥವರ ಮಧ್ಯದಲ್ಲಿ ಆ ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂಥ ಕಾಲ, ಒಂದಿಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗುತ್ತೆ. ಮನಸ್ಸಿಗೆ ಇಷ್ಟ ಇಲ್ಲದಿರತಕ್ಕಂಥ ಕೆಲಸವನ್ನೇ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಿಗೆ ಈಡಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಅಧಿಕವಾದಂಥ ಚಿಂತನೆ ಮತ್ತು ಚಂಚಲತೆ ಇದು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಇವತ್ತಿನ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡ್ರೆ ಕುಲದೇವರ ಅನುಗ್ರಹದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಅರಿಶಿನ ಮತ್ತು ಒಂದಷ್ಟು ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂ, ಒಂದಿಷ್ಟು ಅರಿಶಿನ, ಇದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಂತಹ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಏನನ್ನೂ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿಯಲ್ಲೇ ತೊಂದರೆಗಳಲ್ಲೇ ಅನುಭವಿಸ್ತಾ ಇದ್ದೀರಿ.
ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಅದರಿಂದ ನೀವು ಬೇಗ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ಸಹ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆ ಮಾಡ್ತಕ್ಕಂಥದ್ದು, ಲಲಿತಾ ಫಲಾತ್ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಾಗಲಿ ಅಥವಾ ನಿಮ್ಮ ಕುಲದೇವರನ್ನಾಗಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಇವತ್ತು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಾಡುವ ಯಾವುದೇ ಕಾಯಕವಾದರೂ ತೃಪ್ತಿಯಿಂದ ಮಾಡಬೇಕು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆದರೆ ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಏನೋ ಒಂದು ಅಡ್ಡಿ ಆತಂಕ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ, ನೆಮ್ಮದಿ ಇಲ್ಲಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂಥ ಚಂಚಲತೆ ಆ ಒಂದು ಬಾಧೆ ನಿಮಗೆ ಅನುಭವಿಸೋದ್ರಿಂದ ಸಮಸ್ಯೆಯಿಂದ ಬೇಗ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಕಾಣಬೇಕಂದ್ರೆ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಆರಾಧನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳಿಂದ ದೂರ ಇರ್ತೀರಿ. ದುಃಖಗಳಿಂದ ದೂರ ಇದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಮಾಡೋ ಕೆಲಸದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳೋದು, ನೋವು ಉಂಟು ಮಾಡಿಕೊಳ್ತಕ್ಕಂಥದ್ದು, ಏನಾದರೂ ಚಂಚಲತೆ ಒಳಗಾಗುವಂಥದ್ದು ಅಥವಾ ಮಾಡಬೇಕಾದ ಕೆಲಸದಲ್ಲಿ ಅಡ್ಡಿ ಆತಂಕ ತಂದುಕೊಳ್ತಕ್ಕಂಥದ್ದು ಇದೆಲ್ಲವೂ ಎದುರಾಗ್ತಾ ಇರುತ್ತೆ. ಆದರೆ ಇಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದ್ರೆ ಒಳ್ಳೆ ಫಲ ಇರುತ್ತೆ. ಹಾಗೆ ಹೇಳೋರು ಕೇಳೋರು ಅಥವಾ ನಿಮ್ಮ ಹಿಂದೆ ಮುಂದೆ ನಿಮಗೆ ಪ್ರೋತ್ಸಾಹ ಮಾಡತಕ್ಕಂಥವ್ರು ಅಥವಾ ನಿಮಗೊಂದು ದಾರಿ ತೋರಿಸ್ತಕ್ಕಂಥವ್ರು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ರಲ್ಲಿ ಈ ವ್ಯತ್ಯಾಸಗಳು ಬಂದು ಒದಗುವಂಥದ್ದು. ಯಾರೊಬ್ಬರು ಮಾತು ಕೇಳಿದ್ರು ಮಾತು ಸಮಂಜಸ್ಕರವಾಗಿ ಇಲ್ದಿರ ತೊಂದರೆ ತಾಪತ್ರೆಗಳು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೆ ಇವತ್ತು ಒಂದಷ್ಟು ಜನ ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಚಿಂತನೆ ಬೇಕು. ಹಾಗೆ ಮನಸ್ಸಲ್ಲಿ ಒಂದಷ್ಟು ನೋವುಗಳಿರುತ್ತೆ, ಯಾರೊಬ್ಬರಿಗೂ ಹಂಚ್ಕೊಳ್ಳಿಕ್ಕಾಗಲ್ಲ, ಹೇಳ್ಕೊಳ್ಳಿಕ್ಕಾಗಲ್ಲ. ಇರ್ತಕ್ಕಂಥ ನೋವಿನಿಂದ ಹೊರಗಡೆ ಬರಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೆ ಇದೇ ಸಮಯದಲ್ಲಿ ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ ಅಥವಾ ಮಾರುತಿಯನ್ನು ಪ್ರಾರ್ಥನೆ ಮಾಡ್ತಾ ಶ್ರೀರಾಮ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಲ್ಲಿ ಒಂದಷ್ಟು ಬದಲಾವಣೆ ಇದ್ದು ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ಒಂದಿಷ್ಟು ಕಾರ್ಯಸಿದ್ಧಿ ಆಗಬಹುದು. ಒಂದಿಷ್ಟು ಕಾರ್ಯಸಿದ್ಧಿ ಅಲ್ಲ, ಸಂಪೂರ್ಣವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಕಷ್ಟ. ಆದರೆ ಒಂದಿಷ್ಟು ಮಾತ್ರನೇ ಸಾಧ್ಯ. ಅದಕ್ಕೆ ನಿಮ್ಮ ಶ್ರಮ ಬೇಕೇ ಬೇಕು. ಶ್ರಮ ಇಲ್ದಿರ ಇವತ್ತು ಏನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ. ಕುಂಭರಾಶಿಯವರು ಎಚ್ಚರಿಕೆಯಿಂದಿರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಫಲಾಫಲಗಳಲ್ಲಿ ಸಾಕಷ್ಟು ಫಲಗಳಿದೆ. ಆದರೆ ಇವತ್ತು ಅದೃಷ್ಟ ಎಂಬತಕ್ಕಂಥದ್ದಿದ್ದರೂ ಅದರ ಜೊತೆ ಒಂದು ದುರಾದೃಷ್ಟವೂ ಇದೆ. ಹೇಗೆ ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅಥವಾ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ನೀವು ಮಾಡ್ತಿರ್ತೀರಿ. ಆದರೆ ಇದೇ ಸಮಯದಲ್ಲಿ ತೊಂದರೆ ತಾಪತ್ರೆಗಳೆಂಬತಕ್ಕಂಥದ್ದು ಅಷ್ಟೇ ಹೆಗಲೇ ಇರ್ತಾ ಇರುತ್ತೆ. ಇದರ ಜೊತೆಗೆ ನೀವು ಮಾಡಬೇಕಾಗಿದ್ದರಲ್ಲಿ ಏನೇ ಮಾಡಿದ್ರೂ ಏನೋ ಒಂದು ಅಸಮಾಧಾನ ಆಗ್ತಿರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಅಥವಾ ತಾಯಿ ಚಾಮುಂಡೇಶ್ವರಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಬದಲಾವಣೆಯನ್ನು, ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ. ಆಯ್ತು ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆನೇ ಸ್ವಲ್ಪ ಕೇಳಬೇಕಾಗಿತ್ತು. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ, ಅಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯ್ತು. ಗುರುಜಿ, ನಮ್ದು ಸ್ವಲ್ಪ ಓದಿನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಒಳ್ಳೇದಾಗ್ಲಿ, ಹೇಳಮ್ಮ. ನೀನು ಪ್ರಸಾದ ಸಿಕ್ತ ಆಶ್ರಮದಲ್ಲಿ? ಹಾ ಗುರುಜಿ, ಸಿಕ್ತು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಿಮ್ಮ ಆಶೀರ್ವಾದನೂ ಸಿಕ್ತು. ಓಹೋ, ತುಂಬಾ ಸಂತೋಷಮ್ಮ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ನೀನು ಯಾವ ಊರು ಅನ್ನೋದನ್ನ ಬಿಟ್ಟಿದ್ಯಾ? ಹೇಳಿ ಗುರುಜಿ. ಯಾವ ಊರಿಂದ ಬಂದಿದ್ದೆ ಅನ್ನೋದನ್ನ ಬಿಟ್ಟಿದ್ಯಾ? ಇರ್ಲಿ, ನೀನು ಹೇಳ್ಬೇಡ, ಒಳ್ಳೇದಾಗ್ಲಿ. ಈಗ ನಿನ್ನ ಮನಸ್ಸಲ್ಲಿರುವಂತಹ ಸಮಸ್ಯೆ, ಪ್ರಶ್ನೆ ಆದ್ರೂ ಏನಮ್ಮ? ಗುರುಜಿ, ಅದೇ ಓದಿನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು.
ನಂದು 2 ಸಬ್ಜೆಕ್ಟ್ ಇದಾಗಿತ್ತು ಗುರುಜಿ, ಮತ್ತೆ ಕೆಲಸದ್ದು ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು. ಈಗ ಪುನಃ ಎಕ್ಸಾಮ್ ಕಟ್ಟಿದ್ಯಾ ನೀನು? ಹಾ ಗುರುಜಿ, ಕಟ್ಟಿದ್ದೀನಿ. ಆದರೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ನೀನು ಸರಿಯಾಗಿ ಏನು ಪ್ರಿಪೇರ್ ಆಗ್ತಾ ಇಲ್ವಲ್ಲಮ್ಮ? ಅದೇ ಗುರುಜಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇದಾಗ್ತಿದೆ ನನಗೆ. ಅದನ್ನೇ ನಿನ್ನ ಮನಸ್ಸಲ್ಲಿ ಈಗ ನೀನು ನನ್ನ ಮುಂದೆ ಪ್ರಶ್ನೆ ಇಡೋದಕ್ಕಿಂತ ನಿನ್ನ ಪ್ರಶ್ನೆಗೆ, ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕನಾಗಿ ನಿನಗೆ ರಿಸಲ್ಟ್ಸ್ ಬಂದ್ಬಿಡೋದು. ಅಲ್ಲಿ ಹೋಗಿ ನಾವು ತುಂಬ ಜನ ವಿದ್ಯಾರ್ಥಿಗಳು ನಮ್ಮ ಬದುಕು ಹೇಗಿರುತ್ತೆ ಅಂದರೆ, ನಾವು ವರ್ಷ ಎಲ್ಲ ಕಷ್ಟಪಟ್ಟು ಓದ್ತೀವಿ, ಕಡೆದಾಗ ಏನು ಓದಬೇಕು, ಎಷ್ಟು ಸಬ್ಜೆಕ್ಟ್ ತಲೆಯಲ್ಲಿರಬೇಕು, ಅದು ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಬೇಕು ಅದನ್ನು ನಾವು ಬಿಟ್ಬಿಡ್ತೀವಿ. ನಾವು ಹೇಗೋ ಬಿಡು, ನಾವು ಮಾಡ್ತೀವಲ್ವಾ ನೋಡ್ತೀವಲ್ವಾ ನಮ್ಗೆ ಆಗುತ್ತೆ ಬಿಡು ಅಂದ್ಕೊಂಡ್ರೆ ಅಲ್ಲಿ ನಾವು ದಡ್ಡರಾಗಿಬಿಡ್ತೀವಿ. ಆದರೆ ಇತ್ತೀಚೆಗೆ ನಿನ್ನ ಮನಸ್ಸಲ್ಲಿ ತುಂಬ ನೋವು ಅನುಭವಿಸ್ತಾ ಇದೆಯಾ ಮತ್ತು ಒಂದು ಹೊಸತನ ಬದುಕಿಗೆ ಹೆಜ್ಜೆ ಇಟ್ಟಿದೆಯಾ ನೀನು. ಸೊ ಹಾಗಾಗಿ ಆ ಹೊಸ ಬದುಕು ನಿನಗೆ ಇದೆಲ್ಲವೂ ಸಹಿತ ಕಣ್ಣು ಮರೆ ಮಾಡ್ತಾ ಇದೆ. ಯಾವುದೂ ನಿಂಗೆ ಬೇಡ ಅನ್ನಿಸ್ತಾ ಇದೆ. ಬಲವಂತ ಭಾಗಸ್ಥಾನ ಎಲ್ಲೋ ನೋಡಮ್ಮ, ಒಂದು ದಿನದಲ್ಲಿ 24 ಗಂಟೆ, ಅದರಲ್ಲಿ 12 ಅವರ್ಸ್ ನಮ್ಮದಲ್ಲ, ಇನ್ನು 12 ಗಂಟೆ, 12ರಲ್ಲಿ 1 ಗಂಟೆ ಕಾಲ ಆದರೂ ನೀನು ಶ್ರಮಪಟ್ಟರೆ ಖಂಡಿತ ಇದನ್ನು ಗೆಲ್ಬೋದು ನೀನು. ಬಟ್ ಆ 1 ಅವರೂ ನೀನು ಶ್ರಮದಿಂದ ಅದ್ರ ಮುಂದೆ ಕೂತ್ಕೊಳ್ಳೋಕೆ ಆಗ್ತಿಲ್ಲ, ಪುಸ್ತಕ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ, ಸಬ್ಜೆಕ್ಟ್ಸ್ ಬಗ್ಗೆ ನೀನು ಚಿಂತನೆ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಕ್ಷಣದಲ್ಲೂ ಸಹಿತ ನೀನು ಕೂತ್ಕೊಂಡ್ರೆ ಸಾಕು, ನಿನ್ನ ತಲೆಯಲ್ಲಿ ಬೇರೆ ಬೇರೆಯೇ ಬಂದು ಕೂತ್ಕೊಳ್ತಾ ಇದೆ. ಅಂದರೆ ಒಂದು ಹೊಸ ದಾರಿ, ಹೊಸ ಬದುಕನ್ನು ನಿನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಕೂತ್ಕೊಂಡಿದೆಯಲ್ವ? ಹೌದು ಗುರುಜಿ, ಮನೆಯಲ್ಲಿ ಅದೇ ಮದುವೆ ಪ್ರಯತ್ನ ಬೇರೆ ಮಾಡ್ತಾ ಇದ್ರು, ಅದಕ್ಕೆ. ಮತ್ತೆ ಮನೆಯಲ್ಲಿ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ, ನಿನ್ನ ಮನಸ್ಸು ಮನೆ ಕಡೆಗೂ ಕೊಡಕ್ಕೆ ಆಗ್ತಾ ಇಲ್ವಲ್ಲಮ್ಮ, ಅಲ್ವಾ? ನೋಡು, ನಿನ್ನೊಳಗೆ ನಿನ್ನ ಮನಸ್ಸು ಇಷ್ಟು ನೋವು ಕೊಡ್ತಿದ್ರೆ ನೀನು ನಿನ್ನ ಎಕ್ಸಾಮ್ ಬರೆಯೋದಲ್ಲಿಂದ, ಅಲ್ಲಿ ನೀನು ಪಾಸ್ ಆಗೋದಲ್ಲಿಂದ ಪುನಃ ನೀನು ಅವಲಿ ಅಟ್ಲೀಸ್ಟು ನಾವು ಮನೆಯವ್ರಿಗಾಗಾದರೂ ಚಿಂತನೆ ಮಾಡಬೇಕು, ಅಥವಾ ನಮ್ಮ ಸ್ವಂತ ಚಿಂತನೆ ಮಾಡಬೇಕು. ಸ್ವಂತ ಚಿಂತನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕೋ ತಾಕತ್ತು, ದಮ್ಮು, ಧೈರ್ಯ ನಿನಗಿಲ್ಲ. ಇದನ್ನು ಅರ್ಥ ಮಾಡ್ಕೊ. ಯಾವತ್ತೂ ಇಂಥ ಸಣ್ಣದಾದಂಥ ಆಲೋಚನೆ ಮಾಡಬೇಡ. ಇನ್ನು ಮನೆಯವರು ಸಪೋರ್ಟ್ ಮಾಡಿ ಅವ್ರ ಮಾತಿನಂತೆ ನಡ್ಕೊಳ್ಳೋಣ ಅನ್ನೋದಕ್ಕೆ ನಿನ್ನ ಮನಸ್ಸು ಒಪ್ತಾ ಇಲ್ಲ. ಆದರೆ ನಿನ್ನ ಮನಸ್ಸನ್ನು ದೃಢವಾದಂಥ ಒಂದು ದಾರಿ ಕರ್ಕೊಂಬಂದಿಟ್ಕೊಂಡ್ರೆ ಮಾತ್ರ ಎಲ್ಲ ಗೆಲ್ಲಕ್ಕಾಗತ್ತೆ. ಇವತ್ತಿನ ಪರಿಸ್ಥಿತಿ, ನನ್ನ ಮುಂದೆ ನಿನ್ನ ಮಾತು, ನಿನ್ನ ಸ್ವರತರಂಗ, ಇದು ಈ ಕ್ಷಣದಲ್ಲಿ ಯಾವುದೂ ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಇಲ್ಲಿ ನೀನು ನೋವು ಅನುಭವಿಸ್ತಾ ಇದೆಯಾ. ನೀನು ಆದಷ್ಟು ಮನಸ್ಸನ್ನು ಏಕಾಗ್ರತೆ ತಂದುಕೋ. ಕರೆಕ್ಟಾಗಿ 12 ದಿವಸ ನಿನಗಿಷ್ಟವಾಗಿರೋ ದೇವರನ್ನ ಬೆಳಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡಿ ನೀನಿಟ್ಟಂಗೆ ಆಗಲಿ ಅಂತ ನಿನ್ನ ಮನಸ್ಸನ್ನು ಸ್ವಲ್ಪ ತಿಳಿ ಮಾಡ್ಕೋ. ಎಲ್ಲಕ್ಕೂ ದಾರಿ ಸಿಕ್ಬಿಡುತ್ತೆ. ಒಳ್ಳೆಯದಾಗಲಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾಡಿನ ಸಮಸ್ತರನ್ನು, ವಿಶ್ವದ ಸಮಸ್ತರನ್ನು, ಭಾರತ ದೇಶದಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರನ್ನು ಸಹಿತ ಸಮೃದ್ಧಿ ತಂದಲ್ಲಿಡಮ್ಮ. ಜೊತೆಗೆ ಕಾಲಕ್ಕೂ ಒಳ್ಳೆ ಮಳೆ ಬೆಳೆ ಆಗಲಿ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ನಮಃ. ಓಂ ಬ್ರಾಹ್ಮೇ ನಮಃ. ಓಂ ಮಹೇಶ್ವರಿ ನಮಃ.